So today I just was sharing because will what is the purpose of God calling us or electing us? ದೇವರು ನಮ್ಮನ್ನು ಆರೈಸಿಕೊಳ್ಳುವುದಕ್ಕೂ ಮತ್ತು ನಮ್ಮನ್ನು ಕರೆದದ್ದಕ್ಕೂ ಉದ್ದೇಶವೇನು? Is it just we are saved and God wants to take us to heaven? ದೇವರು ನಮ್ಮನ್ನು ರಕ್ಷಿಸಿ ಆತನು ಪರಲೋಕಕ್ಕೆ ನಮ್ಮನ್ನು ಸೇರಿಸುವ ಅದು ಒಂದು ಉದ್ದೇಶವಾಗಿದೆಯಾ? If it is all that we have to go in heaven is the only purpose, then God may not have to send his only son Lord Jesus Christ and sacrifice him if the only purpose was to keep us in beautiful mansions in heaven. ಪರಲೋಕದಲ್ಲಿ ಸುಂದರವಾದ ಒಂದು ಬಿಡಾರದಲ್ಲಿ ನಮ್ಮನ್ನು ಸೇರಿಸಬೇಕೆಂಬುದಾಗಿರುವ ಒಂದೇ ಒಂದು ಉದ್ದೇಶ ದೇವರದಾಗಿದ್ದರೆ ಆತನು ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆಗೆ ಕಲಿಸುವ ಒಂದು ಅಗತ್ಯತೆವಿರಲಿಲ್ಲ. There are some resorts, some holiday packages. If you say, come feel heaven in earth, ಕೆಲವು ಈ ರಿಸಾರ್ಟ್ಗಳು, ಕೆಲವು ಸ್ಥಳಗಳು ಅವರು ಅವರ ಒಂದು ಹೆಸರು ಅಥವಾ ಅವರು ಈ ರೀತಿಯಾಗಿ ಅವರು ತಿಳಿಸುತ್ತಾರೆ, ಆ ಒಂದು ಪರಲೋಕದ ಅಂತ ಸ್ಥಿತಿಯನ್ನು ಈ ಒಂದು ಸ್ಥಳದಲ್ಲಿ ಈ ಭೂಮಿ ಮೇಲೆ ಅನುಭವಿಸಿರಿ ಎಂಬುದಾಗಿ. they advertise in such a way you will feel heaven here. ಅವರ ಒಂದು ಜಾಹೀರಾತು ಹೇಗಿರುತ್ತದೆ ಎಂಬುದಾಗಿ ನೋಡುವಾಗ ಈ ಭೂಮಿಯ ಮೇಲೆ ಒಂದು ಪರಲೋಕದಂತ ಒಂದು ಸ್ಥಿತಿ ಅಥವಾ ಒಂದು ಸ್ಥಳ ಇದೆ ಎಂಬುದಾಗಿ. But I wonder why nobody can give an experience of hell here. ಆದ್ರೆ ನನ್ನ ಒಂದು ಆಶ್ಚರ್ಯವೇನೆಂದ್ರೆ ಈ ಭೂಮಿಯ ಮೇಲೆ ಯಾಕೆ ಒಂದು ನರಕದ ಆದ ಒಂದು ಸ್ಥಳ ಅಥವಾ ಅನುಭವ ಯಾರು ಕೊಡುತ್ತಿಲ್ಲ ಎಂಬುದಾಗಿ. But can anybody experience heaven or hell while living? ಯಾರಾದ್ರೂ ಜೀವಿಸುವಾಗ ಯಾರಾದ್ರೂ ಪರಲೋಕದಂತ ಅಥವಾ ನರಕದಂತ ಅನುಭವವನ್ನು ದಾಟಿ ಹೋಗುವ ಒಂದು ಸ್ಥಿತಿ ಇದೆಯಾ? Somebody when they are very happy they say I feel like I am in heaven now. ಯಾರಾದ್ರೂ ಅವರು ಸಂತೋಷವಾಗಿ ಇರುವ ಒಂದು ಸಮಯದಲ್ಲಿ ನಾನು ಈಗ ಪರಲೋಕದಲ್ಲಿ ಇರುವ ಹಾಗೆ ನನಗೆ ಉಂಟು ಎಂಬುದಾಗಿ ಅವರು ತಿಳಿಸ್ತಾರೆ. If somebody is going through tough times they see why am I on in this earth, it feels like hell for me. ಮತ್ತು ಇನ್ನು ಕೆಲವರು ಅವರು ಕಷ್ಟದಲ್ಲಿ ದುಃಖದಲ್ಲಿ ಇರುವಾಗ ಇದು ಯಾಕೆ ನಾನು ಈ ಭೂಮಿ ಮೇಲೆ ಇದ್ದೇನೆ, ಇದು ನರಕ ಹಾಗೆ ಉಂಟು ಎಂಬುದಾಗಿ ಅವರು ಕೆಲವರು ಹೇಳುವುದುಂಟು. Neither heaven nor hell nobody can experience. ಈ ಭೂಮಿಯ ಮೇಲೆ ಇರುವಾಗ ಯಾರು ಪರಲೋಕದಂತ ಮತ್ತು ನರಕದಂತ ಒಂದು ಅನುಭವಕ್ಕೆ ಯಾರು ದಾಟ ಹೋಗುವುದಿಲ್ಲ. Why? ಕಾರಣವೇನು? Anybody knows? Sorry. Yeah, after that if we don't die also we might, when Lord comes today we will be with him. ನಾವು ಸಾಯದೇ ಇದ್ರು ಸಹ ನಾವು ಪರಲೋಕ. Sorry. Yeah, that's also true. But my understanding is because in heaven and hell there is no death. ಕಾರಣ ಏನೆಂಬುದಾಗಿ ನನ್ನ ಒಂದು ಅನಿಸಿಕೆ ಅಥವಾ ನನ್ನ ಒಂದು ಆಲೋಚನೆ ಏನಂದ್ರೆ ಪರಲೋಕದಲ್ಲಿ ಅಥವಾ ನರಕದಲ್ಲಿ ಮರಣವಿಲ್ಲ. In hell also you are not going to die. In day and night you are going to be tormented. ನರಕದಲ್ಲಿಯೂ ಸಹ ನೀವು ಸಾಯುವುದಿಲ್ಲ, ಆದ್ರೆ ಹಗಲು ರಾತ್ರಿ ನೀವು ಶ್ರಮೆಯನ್ನು ಅಥವಾ ಯಾತನೆಯ ಒಂದು ಸ್ಥಿತಿಗೆ ನೀವು ಹೋಗುತ್ತೀರಿ. But today I want to very with fear share how are we as believers, this is only the topic concerned to believers, how are we going to stand before the Lord on the day when we stand before the Lord? ಕ್ರಿಸ್ತನ ಮುಂದೆ ನಾವು ನಿಂತುಕೊಳ್ಳುವಾಗ ವಿಶ್ವಾಸಿಗಳ ಹಾಗೆ ನಾವು ಹೇಗೆ ಆತನ ಮುಂದೆ ನಾವು ನಿಂತುಕೊಳ್ಳುತ್ತೇವೆ ಎಂಬ ಒಂದು ಪ್ರಸ್ತಾಪವನ್ನು ನಾನು ಮಾತನಾಡುತ್ತೇನೆ. This 2020 is going to end and we have come to the end of this year. 2020ನೇ ವರ್ಷ ಅದು ಇನ್ನು ಕೆಲವು ದಿನಗಳಲ್ಲಿ ಅದು ಮುಗಿತದೆ. And also how wonderfully God has led us and guided us throughout this year. ಈ ಒಂದು ವರ್ಷದಲ್ಲಿ ದೇವರು ನಮ್ಮನ್ನು ಅದ್ಭುತ ರೀತಿಯಲ್ಲಿ ಆತನು ನಮ್ಮನ್ನು ನಡೆಸಿಕೊಂಡು ಬರುತ್ತಿದ್ದಾನೆ. We don't have anything to boast of us. It is all God's mercy when we see what all is happening around us. How God has led us and brought us till the end of this year, all we can say when we are closing this year is to give thanks and praise to him. ನಮ್ಮ ಸುತ್ತಲೂ ಮತ್ತು ಇಂದಿನ ಒಂದು ದಿನಗಳಲ್ಲಿ ನಾವು ಎಲ್ಲಾ ಒಂದು ಸಂಗತಿ ನೋಡುವಾಗ ಇದೆಲ್ಲವೂ ದೇವರ ಒಂದು ಕೃಪೆಯಿಂದಲೇ ಕರುಣೆಯಿಂದಲೇ ದೇವರು ನಮ್ಮನ್ನು ಈ ಒಂದು ವರ್ಷದ ಕೊನೆಯವರೆಗೂ ಆತ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾನೆ ಮತ್ತು ನಾವು ಆತನಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು. As soon as corona comes, people start debating, oh, is this the Lord Jesus Christ is going to come? ಈ ಒಂದು ಕೊರೋನಾ ಒಂದು ಸ್ಥಿತಿಗತಿ ಪ್ರಾರಂಭಿಸಿದಾಗ ಎಲ್ಲರ ಒಂದು ಚರ್ಚೆ ಏನಂದ್ರೆ ಇದು ಕೊನೆಯ ಒಂದು ಸ್ಥಿತಿ, ಕರ್ತನಾದ ಯೇಸು ಕ್ರಿಸ್ತನು ಹಿಂತಿರುಗಿ ಬರುತ್ತಾನೋ. If there is an earthquake or if there is any calamity, if anything unusual is happening, immediately everybody starts to debate, oh, the Lord Jesus Christ is going to come.
ಏನಾದ್ರೂ ಭೂಕಂಪ ಮತ್ತು ಏನಾದ್ರೂ ಒಂದು ಅನಾಹುತ ನಡೆದರೆ ಕರ್ತನಾದ ಯೇಸು ಕ್ರಿಸ್ತನು ಆತನು ಬರುತ್ತಿದ್ದಾನೆ ಎಂಬುದಾಗಿ ಎಲ್ಲರ ಒಂದು ಒಂದು ಚರ್ಚೆ ಆಗಿರುತ್ತದೆ. It is true that the Lord Jesus Christ is going to come one day. ಕರ್ತನಾದ ಯೇಸು ಕ್ರಿಸ್ತನು ಆತನು ಹಿಂತಿರುಗಿ ಬರುತ್ತಾನೆ, ಅದು ಸತ್ಯವಾದ ಒಂದು There is ಸಂಗತಿ. no doubt about it. He is promised to come. I will return again. ಆತನು ವಾಗ್ದಾನ ಮಾಡಿದ್ದೇನೆಂದ್ರೆ ನಾನು ಹಿಂತಿರುಗಿ ಬರುತ್ತಾನೆ. But it is not for you and me to know when, what time he will come. It is in the Father's hand of the time and the hour he will come. But only one thing we should do is we should be prepared to meet him. ಆತನು ಯಾವ ಸಮಯದಲ್ಲಿ ಆತನು ಹಿಂತಿರುಗಿ ಬರುತ್ತಾನೆ ಅದು ನಮಗೆ ಗೊತ್ತಿಲ್ಲ, ಅದು ತಂದೆಯಾದ ದೇವರಿಗೆ ಆ ಒಂದು ಸಮಯ ಗೊತ್ತಿದೆ. ಆದ್ರೆ ನಾವು ಮಾಡಬೇಕಾದದ್ದೇನೆಂದ್ರೆ ನಾವು ಸಿದ್ಧರಾಗಿರಬೇಕು. It is not about when he is going to come, but it is about how we are going to stand before him. ಆತನು ಯಾವ ಸಮಯದಲ್ಲಿ ಬರುತ್ತಾನೆ ಅದು ಪ್ರಾಮುಖ್ಯವಲ್ಲ, ಆದ್ರೆ ನಾವು ಹೇಗೆ ಆತನ ಮುಂದೆ ನಾವು ನಿಂತುಕೊಳ್ಳುತ್ತೇವೆ. When we examine, maybe at the end of this message, I first should, maybe you don't have to raise your hand or touch your heart and say, if the Lord would have come in 2020 or today, will you be able to meet him? ನೀವು ನಿಮ್ಮನ್ನೇ ಪರೀಕ್ಷಿಸಿ ನೀವು ಪ್ರಶ್ನಿಸಿಕೊಳ್ಳಬೇಕು. ನೀವು ಈ ಒಂದು ವರ್ಷದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬಂದಿದ್ರೆ ಆಗಿದ್ರೆ ಅಥವಾ ಇಂದು ಬರುವುದಾದ್ರೆ ನೀವು ಆತನ ಮುಂದೆ ನಿಂತುಕೊಳ್ಳುವುದಕ್ಕೆ ನೀವು ಸಿದ್ಧರಾಗಿದ್ದೀರಾ? Are you waiting for the vaccine to come, or are you really waiting? Maybe today this 2020 is corona, maybe 2022, 21. We don't know what is in store for us. But are you ready to meet when the Lord comes? ಈ ವರ್ಷ 2020ನೇ ವರ್ಷದಲ್ಲಿ ಕೊರೋನಾ ಬಂತು. ಮುಂದಿನ ವರ್ಷ ಅದು ಏನು ಬರುತ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ಬರೋಣಕ್ಕಾಗಿ ನೀವು ಸಿದ್ಧರಾಗಿದ್ದೀರಾ? First we will look into, what will I be, a winner or a loser when I stand before the judgment seat of Christ or the bema? ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾನು ನಿಂತುಕೊಳ್ಳುವಾಗ ನಾನು ಒಬ್ಬ ಯಶಸ್ವಿಯಾಗಿ ಅಥವಾ ಒಂದು ಸೋಲುವಿಕೆಯುಳ್ಳ ಒಬ್ಬ ವ್ಯಕ್ತಿಯಾಗಿ ಹೇಗೆ ಆತನ ಮುಂದೆ ನಾನು ನಿಂತುಕೊಳ್ಳುತ್ತೇನೆ? That is why first I prayed, because I consider myself unworthy. I don't know whether I am still, will I be able to have a bold to stand before the Lord when he comes and to hear beautiful words from his mouth about me. ಈ ಒಂದು ಕಾರಣಕ್ಕಾಗಿ ನಾನು ಪ್ರಾರಂಭದಲ್ಲಿ ನಾನು ಪ್ರಾರ್ಥನೆ ಮಾಡಿದೆನು ಮತ್ತು ನಾನು ಈ ಒಂದು ಸಂದೇಶ ಕೊಡುವುದಕ್ಕೆ ನಾನು ಯೋಗ್ಯನಲ್ಲ ಎಂಬುದಾಗಿ ನಾನು ತಿಳಿಸಿದೆನು. ಕರ್ತನಾದ ಯೇಸು ಕ್ರಿಸ್ತನು ಆತ ಹಿಂತಿರುಗಿ ಬರುವಾಗ ಆತನ ಮುಂದೆ ನಾನು ನಿಂತುಕೊಳ್ಳುವಾಗ ನಾನು ಹೇಗೆ ಆತನ ಮುಂದೆ ನಾನು ನಿಂತುಕೊಳ್ಳುತ್ತೇನೆ, ಆ ಒಂದು ಧೈರ್ಯ ನನಗಿದೆಯಾ ಎಂಬುದಾಗಿ ನಾನು ಪರೀಕ್ಷಿಸಿಕೊಳ್ಳುತ್ತೇನೆ. Will you have an abundant entrance into the kingdom, or will you make a narrow escape? ನೀವು ಆ ಒಂದು ರಾಜ್ಯದೊಳಗೆ ಒಂದು ವಿಶಾಲವಾದ ಒಂದು ದೊಡ್ಡ ಪ್ರವೇಶ ನಿಮಗೆ ಇದೆಯಾ, ಇಲ್ಲ ನೀವು ತಪ್ಪಿಸಿಕೊಂಡ ಹಾಗೆ ನೀವು ಆ ಒಂದು ಸ್ಥಳಕ್ಕೆ ನೀವು ಪ್ರವೇಶಿಸುತ್ತೀರಾ? To start with, two questions we will answer as we go along. First, let's read 2 Peter chapter 1 and verse 11. 2 ಪೇತ್ರ 1ನೇ ಅಧ್ಯಾಯ 11ನೇ ವಚನ. For so an entrance shall be ministered unto you abundantly in the everlasting kingdom of our Lord and Savior Jesus Christ. ಪೇತ್ರನ್ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನ. ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು. Will we have an abundant entrance when the Lord Jesus Christ comes to enter into his kingdom? ಕರ್ತನು ರಕ್ಷಕನು ಆತನು ಆ ಒಂದು ರಾಜ್ಯದಲ್ಲಿ ಪ್ರವೇಶಿಸುವಾಗ ನಮಗೆ ಒಂದು ಧಾರಾಳವಾದ ಒಂದು ವಿಶಾಲವಾದ ಒಂದು ಪ್ರವೇಶ ನಮಗೆ ಇರುತ್ತದಾ? Or else let's read 1 Corinthians chapter 3 and verse 15. 1 Corinthians chapter 3 and verse 15. 3ನೇ ಅಧ್ಯಾಯ 15ನೇ ವಚನ. If any man's work shall be burnt, he shall suffer loss. 1 ಕೊರಿಂಥ 3ನೇ ಅಧ್ಯಾಯ 15ನೇ ವಚನ. ಒಬ್ಬನು ಕಟ್ಟಿದ ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. This is talking about the loss of rewards. That is, our every work will be judged when the day of the Lord comes. ಕರ್ತನು ಹಿಂತಿರುಗಿ ಬರುವಾಗ ನಮ್ಮ ಪ್ರತಿಯೊಂದು ಕೆಲಸವೂ ಅದು ಪರೀಕ್ಷೆಗೆ ಒಳಗಾಗುತ್ತದೆ. ಈ ಒಂದು ವಾಕ್ಯದಲ್ಲಿ ನಮ್ಮ ಒಂದು ಕೆಲಸದ ವಿಷಯವಾಗಿ ಅದು ಮಾತನಾಡುತ್ತಿದೆ. When we stand before the Lord, when the Lord judges us, will we be rejoicing with rewards, or will we be standing in front of him ashamed with regret? ಕರ್ತನು ಹಿಂತಿರುಗಿ ಬರುವಾಗ ನಾವು ಆ ಒಂದು ಪ್ರತಿಫಲದಿಂದ ಒಂದು ನಾವು ಸಂತೋಷವಾಗಿ ನಾವು ಇರುತ್ತೇವಾ, ಇಲ್ಲ ನಾವು ನಷ್ಟಪಡಿಸಿಕೊಂಡು ನಾವೆಲ್ಲ ಕಳೆದುಕೊಂಡು
ದುಃಖಕರವಾಗಿರುತ್ತೇವ. Of course, by the grace of God, we are saved. Many of us, almost all of us, saved and we are baptized and we are among the family of God. Our sins are washed away. ದೇವರ ಕೃಪೆಯಿಂದ ಎಲ್ಲಿರುವವರು ಆ, ಆ, ಎಲ್ಲರೂ ಬಹುತೇಕ ಎಲ್ಲರೂ ಅವರು ರಕ್ಷಣೆ ಹೊಂದಿ ಆ ದೇವರ ಒಂದು ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ. Every believer is judged in three ways. ಪ್ರತಿಯೊಬ್ಬ ವಿಶ್ವಾಸಿಯು ಮೂರು ರೀತಿಯಲ್ಲಿ ಆತನು ತೀರ್ಪಿಗೆ First, ಒಳಗಾಗುತ್ತಾನೆ. we are judged as a sinner in the past by God. ಮೊದಲು ಹಿಂದೆ ಒಬ್ಬ ಪಾಪಿಯಾಗಿ ದೇವರಿಂದ ನಾವು ನ್ಯಾಯ ತೀರ್ಪಿಗೆ ಒಳಗಾಗುತ್ತೇವೆ. At present, we are judged as a son and we are chastened as a son by God the Father. ಈಗ ಪ್ರಸ್ತುತ ನಾವು ದೇವರ ಮಕ್ಕಳಾಗಿ ತಂದೆಯಾದ ದೇವರಿಂದ ಮಕ್ಕಳಾಗಿ ನಮಗೆ ಶಿಕ್ಷೆ ಅಥವಾ ತಿದ್ದುಪಡಿಸುವಿಕೆ But in ಉಂಟಾಗಿದೆ. the future, we are going to be judged as servants, as stewards by God, by the Lord Jesus Christ being the judge. ಮುಂದೆ ಭವಿಷ್ಯತ್ನಲ್ಲಿ ನಾವು ಆತನ ಮನೆವಾರ್ತೆಗಳಾಗಿ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಾವು ನ್ಯಾಯ ತೀರ್ಪಿಗೆ ಒಳಗಾಗುತ್ತೇವೆ. As a sinner, we were judged in the past. ಪಾಪಿಗಳಾಗಿ ಹಿಂದೆ ನಮಗೆ ನ್ಯಾಯ ತೀರ್ಪು ಉಂಟಾಯಿತು. At present, He is chastening us as His sons. ಈಗ ಪ್ರಸ್ತುತವಾಗಿ ಆತನ ಮಕ್ಕಳಾಗಿ ನಮ್ಮನ್ನು ಆತನು ಶಿಕ್ಷಿಸುತ್ತಿದ್ದಾನೆ. But a day is going to come when we are going to be judged as stewards and servants, and the judge being the Lord Jesus Christ Himself. ಭವಿಷ್ಯದಲ್ಲಿ ನಾವು ಸೇವಕರಾಗಿ ಮನೆವಾರ್ತೆಗಳಾಗಿ ನಮಗೆ ಆ ಒಂದು ನ್ಯಾಯ ತೀರ್ಪು ಉಂಟಾಗುತ್ತದೆ. ಅದು ಕರ್ತನಾದ ಯೇಸು ಕ್ರಿಸ್ತನೇ ಒಂದು ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ಇದ್ದು ಆತ ನಮಗೆ ತೀರ್ಪು ಮಾಡುತ್ತಾನೆ. The judgment seat of Christ, also called the Bema, is mentioned in two portions in two verses in the New Testament. Let's read that. ಹೊಸ ಒಡಂಬಡಿಕೆಯಲ್ಲಿ 2 ವಾಕ್ಯದಲ್ಲಿ ಕ್ರಿಸ್ತನ ನ್ಯಾಯಾಸನದ ವಿಷಯವಾಗಿ ತಿಳಿಸಲ್ಪಟ್ಟಿದೆ ಮತ್ತು ಅದಕ್ಕೆ ಮತ್ತೊಂದು ಹೆಸರು ಭೀಮಾ ಆಸನ ಎಂಬುದಾಗಿ. Let's read 2 Corinthians 5 and verse 10. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನ. For we must all appear before the judgment seat of Christ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ For we must all appear before the judgment seat of Christ. ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. Let's read Romans chapter 14 and verse 10. ರೋಮ ಪತ್ರಿಕೆ 14ನೇ ಅಧ್ಯಾಯ 10ನೇ ವಚನ. The last part, we shall all stand before the judgment seat of Christ. ನಾವು ಎಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ. So it is clear that all believers, no exclusion, everybody should stand before the judgment seat or appear before the judgment seat of Christ. ಪ್ರತಿಯೊಬ್ಬರು ಯಾರು ತಪ್ಪಿಸಿಕೊಳ್ಳುವುದಿಲ್ಲ. ಪ್ರತಿಯೊಬ್ಬ ವಿಶ್ವಾಸಿಯು ದೇವರ ಅಥವಾ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತುಕೊಳ್ಳಬೇಕು. There is two judgments. That is, one is the judgment seat of Christ, that is for believers, and later at the end, that is the great wine throne judgment, that is for the unbelievers, those who didn't accept the Lord Jesus Christ as the Savior. ಎರಡು ಮುಖ್ಯವಾದ ಒಂದು ನ್ಯಾಯ ತೀರ್ಪು ಉಂಟು. ಮೊದಲು ವಿಶ್ವಾಸಿಗಳು ಅವರೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಲ್ಲಬೇಕು. ಮತ್ತೊಂದು ಅವಿಶ್ವಾಸಿಗಳು ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸದೇ ಇರುವವರು ಅವರು ಒಂದು ಬಿಳಿ ಸಿಂಹಾಸನದ ಮುಂದೆ ಅಲ್ಲಿ ಅವರಿಗೆ ನ್ಯಾಯ ತೀರ್ಪು ಉಂಟಾಗುತ್ತದೆ. This morning I want to just talk about the judgment seat of Christ for believers. ಇಂದು ಮುಂಜಾನೆ ವಿಶ್ವಾಸಿಗಳಿಗೆ ಇರುವ ಒಂದು ಕ್ರಿಸ್ತನ ನ್ಯಾಯಾಸನದ ವಿಷಯವಾಗಿ ನಾನು ಮಾತನಾಡುತ್ತೇನೆ. I'm not talking or speaking anything new, we all know this, but just to remind at the end of this year, what if the Lord comes today, or what if the Lord would have come in 2020, you and I, how we would stand before Him. ಇದು ನಮಗೆ ಹೊಸದಾದ ಒಂದು ಸಂಗತಿ ಅಲ್ಲ, ಆದ್ರೆ ನಾನು ನಿಮಗೆ ಜ್ಞಾಪಕಪಡಿಸುತ್ತಾ ಇದ್ದೇನೆ. ಒಂದು ವೇಳೆ ಕ್ರಿಸ್ತನು 2020ನೇ ವರ್ಷದಲ್ಲಿ ಬಂದಿದ್ದೇ ಆಗಿದ್ರೆ ಅಥವಾ ಇಂದು ಬರುವುದೇ ಆದ್ರೆ ನಾವು ಆತನ ಮುಂದೆ ಹೇಗೆ ನಾವು ನಿಂತುಕೊಳ್ಳುತ್ತೇವೆ? It's an answer you should be asking as we study along, including me. ಈ ಒಂದು ವಾಕ್ಯ ಸಂದೇಶವನ್ನು, ಈ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡುತ್ತಿರುವಾಗ ನಾವು ಪ್ರತಿಯೊಬ್ಬರು ನಾವು ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆ ಇದಾಗಿದೆ. At the bema or judgment seat of Christ, God is not going to deal with our sin or salvation, but it is all going to be dealt with our service and stewardship. ನಾವು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ನಿಂತಾಗ ಆತನು ನಮ್ಮ ಒಂದು ಪಾಪದ ವಿಷಯವಾಗಿ ಅಥವಾ ರಕ್ಷಣೆ ವಿಷಯವಾಗಿ ಆತನು ನ್ಯಾಯ ತೀರ್ಪು ಮಾಡುವುದಿಲ್ಲ. ಆದ್ರೆ ನಾವು ಸೇವಕರಾಗಿ ವಾರ್ತೆಗಳಾಗಿ ನಾವು ಹೇಗೆ ಸೇವೆ ಮಾಡಿದ್ದೇವೆ ಅದರ ಮೇಲೆ ಒಂದು ತೀರ್ಪು ಉಂಟಾಗುತ್ತದೆ. What God has entrusted in our hands as believers, have we lived our life as pleasing to our Master? ದೇವರು ನಮ್ಮ ವಶಕ್ಕೆ ಕೊಟ್ಟಿರುವ ಒಂದು ಸಂಗತಿಯನ್ನು ಉಪಯೋಗಿಸಿಕೊಂಡು ನಾವು ನಂಬಿಗಸ್ತರಾಗಿ ಆತನಿಗೆ ನಾವು ಸೇವೆ ಮಾಡಿದ್ದೇವೆ. If you ask me personally, I need to confess that, thank Lord, but God has added one more day that I should be
I can refine myself, I can correct myself and be a better person when I stand before him. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆತನು ನನ್ನ ಜೀವಿತದಲ್ಲಿ ಮತ್ತೊಂದು ದಿನವನ್ನು ಆತನು ನನಗೆ ಕೊಟ್ಟಿದ್ದಾನೆ. ಆತನ ಮುಂದೆ ನಾನು ನಿಂತುಕೊಳ್ಳುವಾಗ ಆ ಒಂದು ಉತ್ತಮವಾದ ಒಂದು ಒಳ್ಳೆ ಸೇವಕನಾಗಿ ನಾನು ಆತನ ಮುಂದೆ ನಿಂತುಕೊಳ್ಳುವ ಹಾಗೆ ಮತ್ತೊಂದು ದಿನವನ್ನು ನನಗೆ ಕೊಟ್ಟಿದ್ದಾನೆ. Many a times the way we, including, as always I say, including me, the believers, the way we live, we have almost forgotten that one day we have to give an account to God. ನಾವು ನಾವು ಜೀವಿಸುವ ಒಂದು ರೀತಿ ಹೇಗಿದೆ ಎಂಬುದಾಗಿ ನೋಡುವಾಗ ನಾವು ಒಂದು ದಿನ ಕರ್ತನಿಗೆ ಲೆಕ್ಕ ಕೊಡಬೇಕು ಎಂಬ ಒಂದು ಸಂಗತಿಯನ್ನು ಮರೆತು ನಾವು ಜೀವಿಸುವವರಾಗಿ ನಮ್ಮ ಜೀವ ಉಂಟು. Many times we see I deal with people, that's all. Either I forgive him or forget him, that's all. I may part ways with others. But remember, one day we are all going to be brought before one place and we all must give account. ಈ ಒಂದು ಸಂಗತಿಯನ್ನು ನೀವೆಲ್ಲರೂ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಿದ್ದೇನೆಂದ್ರೆ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತು ನಾವೆಲ್ಲರೂ ಒಂದು ದಿನ ನಾವು ನಮ್ಮ ಒಂದು ಜೀವನದ ಒಂದು ಲೆಕ್ಕವನ್ನು ಆತನಿಗೆ ಒಪ್ಪಿಸಿಕೊಡಬೇಕು. ಅನೇಕ ಸಮಯದಲ್ಲಿ ನಮ್ಮ ಒಂದು ಜೀವಿತ ನಾವೆಲ್ಲರೂ ಎಲ್ಲವನ್ನು ಮರೆತು ಎಲ್ಲವನ್ನು ಬಿಟ್ಟು ಬೇರೆ ಬೇರೆ ಮಾರ್ಗದಲ್ಲಿ ಹೋಗುವ ಒಂದು ರೀತಿಯಲ್ಲಿ ಉಂಟು. Are we praying, is there anything that is to be corrected in my life, your life? ನಿಮ್ಮ ಜೀವಿತದಲ್ಲಿ ಏನಾದರೂ ಒಂದು ಸರಿಪಡಿಸುವಿಕೆಯ ಒಂದು ವಿಷಯವಿದ್ದು ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. When you come to the end of this year, look back, is there anything that you have to reconcile with a brother or a sister? ಈ ಒಂದು ವರ್ಷದ ಒಂದು ಕೊನೆಗೆ ಬಂದಿರುವಾಗ ನೀವು ಹಿಂತಿರುಗಿ ನೋಡಿ, ಯಾರಾದರೂ ಸಹೋದರ ಸಹೋದರಿಯರೊಂದಿಗೆ ನೀವು ಏನಾದರೂ ಸರಿಪಡಿಸುವ ಬೇಕಾದ ಏನಾದರೂ ವಿಷಯಗಳು ಉಂಟಾ? You think that you can just go on and nobody sees you, nobody cares you, nobody knows what you have done. But my dear brothers and sisters, it is very, very, very serious thing to stand before the judgment seat of Christ. ನಾವು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ನಿಂತುಕೊಳ್ಳುವಾಗ ಅದು ತುಂಬಾ ಗಂಭೀರವಾದ ಒಂದು ಸಂಗತಿ. ನಾವು ಪರೀಕ್ಷಿಸಬೇಕು. ಇಲ್ಲ ನಾವು ಅದೇ ರೀತಿಯಾಗಿ ಮುಂದುವರಿಸಿ ಹಿಂದೆ ಏನು ನಡೆಯದ ಹಾಗೆ ಎಲ್ಲವನ್ನು ಮರೆತು ಅದೇ ರೀತಿಯಾಗಿ ನಾವು ಮುಂದೆ ಹೋಗ್ತಾ ಇದ್ದೇವೆ ಎಂಬುದಾಗಿ ನಾವು ಆಲೋಚನೆ ಮಾಡಿ ನೋಡಬೇಕು. Maybe you would have forgotten, but God will take an account of everything what we do. ನಾವು ಒಂದು ವೇಳೆ ಮರೆತು ಹೋಗಿರಬಹುದು, ಆದರೆ ದೇವರು ನಾವು ಮಾಡಿದ ಎಲ್ಲ ಒಂದು ಸಂಗತಿಯನ್ನು ಆತನು ಬರೆದಿಟ್ಟಿದ್ದಾನೆ, ಆತನ ಒಂದು ಲೆಕ್ಕದಲ್ಲಿ ಇದೆ. To understand the importance and the seriousness of the judgment seat of Christ, we will look into 6 points today that will help us to understand this judgment seat of Christ. ಈ ಒಂದು ಕ್ರಿಸ್ತನ ನ್ಯಾಯಾಸನದ ವಿಷಯವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ 6 ಸಂಗತಿಗಳನ್ನು ನಾನು ಇಂದು ಮುಂಜಾನೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. First, the judgment seat of Christ is only for believers. ಮೊದಲನೇದಾಗಿ ಕ್ರಿಸ್ತನ ನ್ಯಾಯಾಸನ ಅಥವಾ ನ್ಯಾಯ ತೀರ್ಪು ಅದು ವಿಶ್ವಾಸಿಗಳಿಗೆ ಮಾತ್ರ. Even if I want to more refine the word, rather than believers, only saints who are washed by the precious blood of the Lord will be present there. ಮತ್ತೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಭಕ್ತರು ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ಒಂದು ರಕ್ತದಿಂದ ಶುದ್ಧೀಕರಿಸಲ್ಪಟ್ಟವರು ಮಾತ್ರ ಆ ಒಂದು ಅಲ್ಲಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತುಕೊಳ್ಳುವರು. It's a very, very valuable word to be called a saint. ಭಕ್ತರು ಅಥವಾ ಸಂತರು ಎಂಬುದಾಗಿ ನಾವು ಕರೆಸಿಕೊಳ್ಳುವಾಗ ಅದು ತುಂಬಾ ಒಂದು ಮೌಲ್ಯವಾದ ಒಂದು ಪದಪ್ರಯೋಗ ಅಥವಾ ಪದವಾಗಿದೆ. God is not going to judge us as sinners, but as saints, how we have lived our life. ಕ್ರಿಸ್ತನು ನಮ್ಮನ್ನು ನ್ಯಾಯ ತೀರ್ಪು ಮಾಡುವಾಗ ನಾವು ಪಾಪಿಗಳ ಹಾಗೆ ಆತನು ನಮ್ಮನ್ನು ಪರಿಗಣಿಸಿ ನ್ಯಾಯ ತೀರ್ಪು ಮಾಡುವುದಿಲ್ಲ, ಆದ್ರೆ ಭಕ್ತರಾಗಿ ಸಂತರಾಗಿ ನಾವು ಹೇಗೆ ಜೀವಿಸಿದ್ದೇವೆ ಎಂಬ ವಿಷಯದ ಮೇರೆಗೆ ಆತನು ನಮ್ಮನ್ನು ತೀರ್ಪು ಮಾಡುತ್ತಾನೆ. This morning we will look into 5 English alphabet yes that talks about the judgment seat of Christ. ಕ್ರಿಸ್ತನ ನ್ಯಾಯಾಸನದ ವಿಷಯವಾಗಿ 5 ಸಂಗತಿಗಳು, 6 ವಿಷಯಗಳು ಆಂಗ್ಲ ಭಾಷೆಯ ಒಂದು ಎಸ್ ಎಂಬ ಒಂದು ಅಕ್ಷರದಿಂದ ಪ್ರಾರಂಭವಾಗುವ ಒಂದು ಸಂಗತಿಗಳನ್ನು ತಿಳಿಸಿಕೊಡ್ತೀನಿ. First, the season, when does it take place? ಮೊದಲನೇದಾಗಿ ಅದರ ಕಾಲ, ಅದು ಯಾವಾಗ ಸಂಭವಿಸುತ್ತದೆ? The judgment seat of Christ will take place after our resurrection, but before the marriage of the Lamb. ಈ ಒಂದು ಕ್ರಿಸ್ತನ ನ್ಯಾಯಾಸನ, ಈ ಒಂದು ಸಂಗತಿಯು ಪುನರುತ್ಥಾನದ ನಂತರ ಮತ್ತು ಒಂದು ಕ್ರಿಸ್ತನ ಒಂದು ಮದುವೆಗೆ ಮುಂಚಿತವಾಗಿ ಅದು ನಡೆಯುತ್ತದೆ. After every believer is judged and every believer is judged according to his works, when the bride is ready for the marriage, for the bridegroom, that is before that this judgment happens. ಈ ಒಂದು ನ್ಯಾಯ ತೀರ್ಪು ಕ್ರಿಸ್ತನ ಒಂದು ಮದುವೆಗೆ ಮುಂಚಿತವಾಗಿ ಎಲ್ಲ ಒಂದು
ಒಂದು ಆ, ಪ್ರತಿಫಲ ಕೊಡುವ ಒಂದು ಸಮಯದಲ್ಲಿ ಈ ಒಂದು ಸಂಗತಿ ನಡೆಯುತ್ತದೆ. Let's read Revelation chapter 19, verses 7 and 8. ಪ್ರಕಟಣೆ 19ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಓದಿಕೊಳ್ಳೋಣ. ಪ್ರಕಟಣೆ 19ನೇ ಅಧ್ಯಾಯ 7 ಮತ್ತು 8ನೇ ವಚನಗಳು. If somebody could help Brother Suresh when you read it, we can save our time. ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹ ಆಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಪ್ರಕಾಶಮಾನವು ನಿರ್ಮಲವು ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. The church that is the bride of Christ is arrayed in a fine linen. ಇಲ್ಲಿ ಆ ಒಂದು ಮೊದಲಗತಿ ಆ ಒಂದು ನಾರುಮಡಿ ಒಳ್ಳೆ ನಾರುಮಡಿಯಿಂದ ಧರಿಸಿಕೊಂಡಿದೆ. The church has been judged and is arrayed in fine linen. That means the garment of righteous acts which have been designated at the judgment seat of Christ. ಕ್ರಿಸ್ತನ ಮೊದಲಗತಿ ಅದು ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಅಲ್ಲಿ ಉಂಟು. ಆ ನಾರುಮಡಿ ಅಂದರೆ ಅದು ದೇವಜನರ ಸತ್ಕಾರ್ಯಗಳೇ. His wife hath made herself ready for the marriage. ಆ ಒಂದು ಮೊದಲಗತಿ ಒಂದು ಮದುವೆಗಾಗಿ ಅದು ಸಿದ್ಧಲಾಗಿದ್ದಾಳೆ. Before that, all the believers have been judged at the bema. ಇದಕ್ಕೆ ಮುಂಚಿತವಾಗಿ ಆ ಒಂದು ಭೀಮಾ ನ್ಯಾಯಾಸನದ ಮುಂದೆ ವಿಶ್ವಾಸಿಗಳಿಗೆ ನ್ಯಾಯ ತೀರ್ಪು ಉಂಟಾಗಿದೆ. So this judgment seat of Christ, this even take place after we are resurrected and before the marriage supper of the Lamb. ಈ ಒಂದು ನ್ಯಾಯ ತೀರ್ಪು ನಮ್ಮ ಒಂದು ಪುನರುದ್ಧಾನ ನಂತರ ಮತ್ತು ಆ ಒಂದು ಕ್ರಿಸ್ತನ ಮದುವೆಗೆ ಮುಂಚಿತವಾಗಿ ಅದು ನಡೆಯುತ್ತದೆ. Of course, we are all going to be, those who are dead in Christ shall rise first, and those who are living will also be with him. But after resurrection, but before the marriage supper, this event will happen. ಈ ಒಂದು ಘಟನೆ ಯಾವಾಗ ನಡೆಯುತ್ತದೆ ಎಂಬುದಾಗಿ ನೋಡುವಾಗ ಸತ್ತವರು ಕ್ರಿಸ್ತನಲ್ಲಿ ಸತ್ತವರು ಅವರು ಮೊದಲು ಎದ್ದು ಬರುತ್ತಾರೆ. ನಂತರ ಜೀವವುಳ್ಳ ನಾವು ಆತನಲ್ಲಿ ಸೇರಿಸಿಕೊಳ್ಳುತ್ತೇವೆ. ಮತ್ತು ಅದು ಇದಾದ ನಂತರ ಮತ್ತು ಮದುವೆಗೆ ಮುಂಚಿತವಾಗಿ ಇದರ ಮಧ್ಯದಲ್ಲಿ ಈ ಒಂದು ಕಾರ್ಯ ನಡೆಯುತ್ತದೆ. So that is first the season. When does it take place? ಈ ಒಂದು ಕಾಲದಲ್ಲಿ ಈ ಒಂದು ಘಟನೆಯು ಅದು ನಡೆಯುತ್ತದೆ. Second, the site. Where does it take place? ಎರಡನೇದಾಗಿ ಆ ಒಂದು ಸ್ಥಳ ಎಲ್ಲಿ ಈ ಒಂದು ಘಟನೆ ನಡೆಯುತ್ತದೆ. It takes place after the resurrection, but definitely not on the earth. ಇದು ಪುನರುದ್ಧಾನ ಆದ ನಂತರ ಈ ಒಂದು ಘಟನೆ ನಡೆಯುತ್ತದೆ, ಆದ್ರೆ ಭೂಮಿಯ ಮೇಲೆ ಅಲ್ಲ. After we being raised and changed, we meet the Lord in the mid air. ನಾವೆಲ್ಲರೂ ರೂಪಾಂತರ ಹೊಂದಿ ಮಧ್ಯ ಆಕಾಶದಲ್ಲಿ ಆತನನ್ನು ಎದುರುಗೊಳ್ಳುತ್ತೇವೆ. If it is not on earth, will it be in heaven? ಅದು ಭೂಮಿಯ ಮೇಲೆ ಇಲ್ಲದೆ ಇದ್ರೆ ಅದು ಪರಲೋಕದಲ್ಲಿ ನಡೆಯುತ್ತದಾ? No. ಅಲ್ಲೂ ಇಲ್ಲ. Because heaven is a place where there is no suffer of loss or shame or reproach. It is only a place of joy and rejoicing. ಪರಲೋಕದಲ್ಲಿ ಅಲ್ಲಿ ಸಂತೋಷ ಮಾತ್ರ ಉಂಟು. ಅಲ್ಲಿ ಯಾವ ಒಂದು ನಷ್ಟಪಡಿಸಿಕೊಳ್ಳುವ ಅಥವಾ ಕಳೆದುಕೊಳ್ಳುವ ಒಂದು ಯಾವ ಸಂಗತಿಯು ಅಲ್ಲಿ ನಡೆಯುವುದಿಲ್ಲ. Heaven itself is devoid of pain, sorrow and remorse. ಆ ಒಂದು ಪರಲೋಕದಲ್ಲಿ ಯಾವ ಒಂದು ನಷ್ಟವು, ಯಾವ ಒಂದು ದುಃಖವು, ಯಾವ ಒಂದು ಇಲ್ಲದೆ ಇರುವ ಒಂದು ಸಂಗತಿ ಒಂದು ಸ್ಥಳವಾಗಿದೆ. But it happens somewhere between heaven and earth. ಆದ್ರೆ ಭೂಮಿಗೂ ಮತ್ತು ಆಕಾಶಕ್ಕೂ ಅಥವಾ ಪರಲೋಕಕ್ಕೆ ಮಧ್ಯದಲ್ಲಿ ಒಂದು ಸ್ಥಳದಲ್ಲಿ ನಡೆಯುತ್ತದೆ. But the point is that when the Lord Jesus Christ judges us, will we be with reward, rejoicing at his presence, or will we be regret with remorse? We will be standing before his presence. ಪ್ರಶ್ನೆ ಏನಂದ್ರೆ, ನಾವು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ನಿಂತಿರುವಾಗ ನಾವು ಬಹುಮಾನವನ್ನು ಹೊಂದಿ ಸಂತೋಷವಾಗಿ ನಾವು ನಿಂತಿರುತ್ತೇವ, ಇಲ್ಲ ಎಲ್ಲವನ್ನು ನಷ್ಟಪಡಿಸಿಕೊಂಡು ದುಃಖದಲ್ಲಿ ನಾವು ಆತನ ಮುಂದೆ ನಿಂತಿರುತ್ತೇವೆ. Of course, as believers we will be in heaven. We will find a place in heaven. ನಾವು ವಿಶ್ವಾಸಿಗಳಾಗಿ ಆ ಒಂದು ಪರಲೋಕದಲ್ಲಿ ನಮಗೆ ಪ್ರವೇಶ ಉಂಟು. But after the believer's resurrection, but before we enter into glory in the place of joy, we have to face this judgment. ಆದ್ರೆ ಆ ಒಂದು ಪರಲೋಕದಲ್ಲಿ ಆ ಒಂದು ಮಹಿಮೆಯ ಒಂದು ಸ್ಥಳಕ್ಕೆ ನಾವು ಪ್ರವೇಶಿಸೋದಕ್ಕೆ ಮುಂಚಿತವಾಗಿ ಈ ಒಂದು ಸ್ಥಳದಲ್ಲಿ ಈ ಒಂದು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ನಿಂತುಕೊಳ್ಳಬೇಕು. And thirdly, the surveyor, who is it that is going to judge us? ಮೂರನೇದಾಗಿ ಆ ಒಬ್ಬ ನ್ಯಾಯಾಧೀಶನು ಯಾರು, ನಮ್ಮನ್ನು ನ್ಯಾಯ ತೀರ್ಪು ಮಾಡುವವನು ಯಾರು? There is no doubt it is the Lord Jesus Christ himself. In his deity he will be judging us. ಇದರಲ್ಲಿ ಯಾವ ಒಂದು ಸಂಶಯವೂ ಬೇಡ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಒಂದು ದೈವತ್ವದಲ್ಲಿ ಈ ಒಂದು ಆತನು ತೀರ್ಪು ಮಾಡುವವನಾಗಿದ್ದಾನೆ.
2020 years back, the God the Father sent his only Son, the Lord Jesus Christ, and judged him and he was crucified for on our behalf on the cross. But there is a day going to come, he is going to judge us. 2020 ವರ್ಷಗಳ ಹಿಂದೆ ತಂದೆಯಾದ ದೇವರು ತನ್ನ ಮಗನು ಕರ್ತನಾದ ಯೇಸು ಕ್ರಿಸ್ತನನ್ನು ಕಳಿಸಿ ಆ ಒಂದು ಶಿಲುಬೆ ಮೇಲೆ ಆತನನ್ನು ತೀರ್ಪು ಮಾಡಿದನು. ಆದರೆ ಮುಂದೆ ಒಂದು ದಿನದಲ್ಲಿ ನಮಗೆ ಕ್ರಿಸ್ತನು ನಮ್ಮನ್ನು ತೀರ್ಪು ಮಾಡುವವನಾಗಿದ್ದಾನೆ. Let's read John chapter 5 and verse 22. ಯೋಹನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 22ನೇ ವಾಕ್ಯವನ್ನು ಓದಿಕೊಳ್ಳೋಣ. For the Father judgeth no man, but hath committed all judgment unto the Son. 5:22. ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದಿಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. And let's also read 2 Timothy chapter 4 and verse 8. 2 ತಿಮೋಥಿ 4ನೇ ಅಧ್ಯಾಯ 8ನೇ ವಚನ. Henceforth there is laid up for me a crown of righteousness, which the Lord, the righteous judge, shall give me that day. ಯಾಕಂದರೆ ದೇವರು ಇಹಲೋಕವನ್ನ ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕೆ ಹೋದನು. 2 Timothy 4:8. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. So we are left in no doubt that the adjudicator or the surveyor or the examiner will be the Lord Jesus Christ, the Son of God himself. ಈ ವಾಕ್ಯಗಳಿಂದ ಯಾವ ಒಂದು ಸಂಶಯವೂ ನಮಗೆ ಇಲ್ಲ. ಅಲ್ಲಿ ನ್ಯಾಯಾಧಿಪತಿಯಾಗಿಯೂ ನಮ್ಮನ್ನು ಪರೀಕ್ಷಿಸುಗೆ ಅಥವಾ ತೀರ್ಪು ಮಾಡುವವನು ಕರ್ತನಾದ ಯೇಸು ಕ್ರಿಸ್ತನು ತಾನೇ. What would be our stand before him when we stand before him? ನಾವು ಆತನ ಮುಂದೆ ನಿಂತುಕೊಳ್ಳುವಾಗ ನಮ್ಮ ಒಂದು ನಿಲುವು ಅಥವಾ ನಾವು ಹೇಗೆ ಆತನ ಮುಂದೆ ನಿಂತುಕೊಳ್ಳುತ್ತೇವೆ? I will quickly move on. The fourth thing is the subjects who will be judged. ನಾಲ್ಕನೇದಾಗಿ ಯಾರು ನ್ಯಾಯ ತೀರ್ಪಿಗೆ ಒಳಗಾಗುತ್ತಾರೆ? Romans chapter 14 and verse 10. ರೋಮ ಪತ್ರಿಕೆ 14ನೇ ಅಧ್ಯಾಯ 10ನೇ ವಚನ. Second part, we shall all stand before the judgment seat of Christ. ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ. All believers from this church era will be present and be giving an account at the time. ಈ ಸಭೆಯಲ್ಲಿರುವ ಎಲ್ಲ ವಿಶ್ವಾಸಿಗಳು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತು ಅವರು ತಮ್ಮ ಜೀವನದ ಲೆಕ್ಕವನ್ನು ಒಪ್ಪಿಸಬೇಕು. Let's read 2 Corinthians 5:10 as well. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಾಕ್ಯ. As I said, I'm not taking anything new, but it's good to remind ourselves of this great thing that is going to happen. ಹೊಸದೇನು ನಾನು ನಿಮಗೆ ತಿಳಿಸುತ್ತಿಲ್ಲ, ಆದ್ರೆ ಮುಂದೆ ಒಂದು ದೊಡ್ಡ ಒಂದು ಸಂಗತಿ ನಡೆಯಲಿಕ್ಕೆ ಉಂಟು, ಅದನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವವರಾಗಿರೋಣ. 2 Corinthians 5:10, for we must all appear before the judgment seat of Christ. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನ ಕೊನೆಯ ಭಾಗದಲ್ಲಿ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. Romans 14:10 says we all shall stand. 2 Corinthians 5:10 says we must all appear. ರೋಮ ಪತ್ರಿಕೆ 14ನೇ ಅಧ್ಯಾಯ 10ನೇ ವಚನ ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕು. ಮತ್ತು 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ನಾವೆಲ್ಲರೂ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. Every child of God, every believer who has been born again from the day of Pentecost till the rapture, every believer without any exception will have to stand before this tribunal or the judgment seat of Christ. ಪಂಚಾಶತಮಾನದಿಂದ ಹಿಡಿದು ಒಂದು ಸಭೆ ಎತ್ತಲ್ಪಡುವ ತನಕ ಎಲ್ಲರೂ ಅವರು ಯಥಾಸ್ಥಿತಿಯಲ್ಲೂ ಎಲ್ಲಾ ವಿಶ್ವಾಸಿಗಳು ದೇವರ ಮಕ್ಕಳು ಕರ್ತನ ಮುಂದೆ ಕ್ರಿಸ್ತನ ನ್ಯಾಯಾಸನದ ಮುಂದೆ ಅಲ್ಲಿ ನಿಲ್ಲಬೇಕು. That time the Lord Jesus Christ, the righteous judge, will judge us. When I say this, I get really fear and shivering, my dear brothers and sisters. ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ನಿಂತುಕೊಳ್ಳುವಾಗ ನೀತಿಯುಳ್ಳ ಅಧಿಪತಿಯು ಕರ್ತನಾದ ಯೇಸು ಕ್ರಿಸ್ತನು ಆತನು ನಮ್ಮನ್ನು ತೀರ್ಪು ಮಾಡುವವನು ಈ ಸಂಗತಿಯನ್ನು ಹೇಳುವಾಗ ನನಗೆ ಹೆದರಿಕೆ ಉಂಟಾಗುತ್ತದೆ. In this world, whatever you do, maybe you can find a shortcut or a means to escape out of the trouble or whatever, but you cannot escape from what God when we stand before him. ಈ ಲೋಕದಲ್ಲಿ ನಾವೇನೇ ಮಾಡಿದ್ರು ನಾವು ತಪ್ಪಿಸಿಕೊಳ್ಳುವುದಕ್ಕೆ ಏನಾದರೂ ಒಂದು ಮಾರ್ಗವು ನಾವು ಹಿಡಿತೇವೆ. ಆದ್ರೆ ಆತನ ಮುಂದೆ ನಾವು ನಿಂತುಕೊಳ್ಳುವಾಗ ಅಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಯಾವ ಒಂದು ಮಾರ್ಗವೂ ಇಲ್ಲ. As we come to this end of this year, let us examine ourselves. Lord, if there is anything in me that is not right,
help me to correct it. ನಾವು ಈ ಒಂದು ವರ್ಷದ ಕೊನೆ ದಿನಗಳಿಗೆ ಬಂದಿರುವಾಗ ನಾವು ನಮ್ಮನ್ನೇ ಪರೀಕ್ಷಿಸಿಕೊಂಡು ದೇವರಲ್ಲಿ ಪ್ರಾರ್ಥಿಸೋಣ. ಕರ್ತನೆ, ನಮ್ಮಲ್ಲಿ ಏನಾದರೂ ತಪ್ಪು ಇರುವುದಾದ್ರೆ ಅದನ್ನು ಸರಿಪಡಿಸಿಕೊಳ್ಳುವುದಕ್ಕೆ ನನಗೆ ಸಹಾಯ ಮಾಡು. Those who are accountants working, I am also an accountant. Those who know at the end of the year, they go back and search the account books whether there is any unreconciled balance that needs to be set off. ಈ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವವರು ಅವರು ವರ್ಷದ ಕೊನೆಯಲ್ಲಿ ಅವರು ಮಾಡುವ ಕಾರ್ಯವೇನೆಂದ್ರೆ ಹಿಂತಿರುಗಿ ಆ ಒಂದು ವರ್ಷದಲ್ಲಿ ಏನಾದ್ರೂ ತಪ್ಪು ಅಥವಾ ಏನಾದ್ರೂ ತಪ್ಪು ಇರುವುದಾದ್ರೆ ಅದನ್ನು ಸರಿಪಡಿಸುವುದಕ್ಕಾಗಿ ಆ ಒಂದು ವರ್ಷದ ಒಂದು ಎಲ್ಲ ಒಂದು ಲೆಕ್ಕವನ್ನು ಅವರು ಪರೀಕ್ಷಿಸುತ್ತಾರೆ. Maybe humanly speaking, they have to give an account to the auditor because the audit will happen soon. ಆ ಒಂದು ಮನುಷ್ಯರಾಗಿ ಆ ಒಂದು ಲೆಕ್ಕ ಈ ಒಂದು ಭೂಮಿಯ ಮೇಲೆ ಆ ಒಂದು ಅಕೌಂಟ್ಸ್ ಅಲ್ಲಿ ಅವರು ತಮ್ಮ ಒಂದು ಲೆಕ್ಕವನ್ನು ಅವರು ಆಡಿಟರ್ ಮಾಡ್ತಾರೆ ಎಂಬುದಾಗಿ ನೆನೆಸಿ ಅವ್ರಿಗೂ ಸಹ ನಾವು ಲೆಕ್ಕವನ್ನು ಕೊಡಬೇಕು. We can manipulate the accounts and we can even manipulate the auditors. ನಾವು ಆ ಒಂದು ಆಡಿಟರ್ಸ್ ಅನ್ನು ಅಥವಾ ಒಂದು ಲೆಕ್ಕವನ್ನು ನಾವು ಏನಾದ್ರೂ ಹೇಳಿ ಅದರಿಂದ ಆ ತಪ್ಪನ್ನು ಮರೆ ಮಾಡುವುದಕ್ಕಾಗಿ ಏನಾದ್ರೂ ಹೇಳಿ ತಪ್ಪಿಸಿಕೊಳ್ಳಬಹುದು. But our judge, the righteous judge, the Lord Jesus Christ, we all must give an account. There is no unreconciled thing that can be set off at that place. ಆದ್ರೆ ನಾವು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತುಕೊಳ್ಳುವಾಗ, ನೀತಿಯುಳ್ಳ ನ್ಯಾಯಾಧಿಪತಿ ಆಗಿರುವ ಆತನ ಮುಂದೆ ನಾವು ನಿಂತುಕೊಳ್ಳುವಾಗ ಅಲ್ಲಿ ಎಲ್ಲವನ್ನು ಸರಿಪಡಿಸಿಕೊಂಡಿರುವ ಹಾಗೆ ನಾವು ಆತನ ಮುಂದೆ ನಾವು ನಿಲ್ಲುವವರಾಗಿರಬೇಕು. You cannot say that time I was waiting 2020 to finish, 2021 to start. ಅಲ್ಲಿ ಆತನ ಮುಂದೆ ನಿಂತುಕೊಳ್ಳುವಾಗ ನಾನು 2021ನೇ ವರ್ಷಕ್ಕಾಗಿ ನಾನು ಕಾಯುತ್ತಾ ಇದ್ದೆ ಎಂಬುದಾಗಿ ನೀವು ನೆವ ಕೊಡಲಿಕ್ಕೆ ಸಾಧ್ಯವಿಲ್ಲ. You cannot say I wanted to set right after my marriage. ನನ್ನ ಮದುವೆ ಆದ ನಂತರ ನಾನು ಎಲ್ಲವನ್ನು ಸರಿಪಡಿಸಬೇಕು ಬೇಕೆಂಬುದಾಗಿ ಇದ್ದೇನೆ ಎಂಬುದಾಗಿ ನೀವು ನೆವ ಕೊಡಲಿಕ್ಕೆ I wanted to set right after I was baptized. ನಾನು ದೀಕ್ಷಾ ಸ್ನಾನ ಆದ ನಂತರ ಎಲ್ಲವನ್ನು ನಾನು ತಿದ್ದುಪಡಿಸುತ್ತೇನೆ ಎಂಬುದಾಗಿಯೂ ನೆವ ಕೊಡಲಿಕ್ಕೆ ಸಾಧ್ಯವಿಲ್ಲ. I wanted to set right when I go back to my native. ನಾನು ಹಿಂತಿರುಗಿ ನನ್ನ ಒಂದು ಸ್ವಂತ ಸ್ಥಳಕ್ಕೆ ಹೋದಾಗ ಅಲ್ಲಿ ನಾನು ಎಲ್ಲವನ್ನು ತಿದ್ದುಪಡಿಸುತ್ತೇನೆ ಎಂಬುದಾಗಿಯೂ ಹೇಳಲಿಕ್ಕೆ ಸಾಧ್ಯವಿಲ್ಲ. I will set right when I get a new job. ಒಳ್ಳೆ ಕೆಲಸ ನನಗೆ ಸಿಕ್ಕಿದಾಗ, ಒಂದು ಹೊಸ ಕೆಲಸ ಸಿಕ್ಕಿದಾಗ ನಾನು ಎಲ್ಲವನ್ನು ತಿದ್ದುಪಡಿಸುತ್ತೇನೆ ಎಂಬುದಾಗಿಯೂ ಹೇಳಲಿಕ್ಕೆ ಆಗುವುದಿಲ್ಲ. My dear brothers and sisters, what the Lord would come before all these things you are thinking and planning upon. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಈ ಎಲ್ಲಾ ಒಂದು ಸಂಗತಿಯನ್ನು ಸಂಗತಿಗಳಿಗಾಗಿ ಕಾಯುವಾಗ ಅದಕ್ಕೆ ಮುಂಚಿತವಾಗಿ ಕರ್ತನು ಬಂದರೆ ಅವಾಗ ಅಲ್ಲಿ ನಡೆಯುವ ಒಂದು ಸಂಗತಿ ಏನು? My dear, as I said in the beginning, it is not about the sin and salvation God is going to judge us, but it is about your service and stewardship. ಈಗಾಗಲೇ ತಿಳಿಸಿದ ಹಾಗೆ ಕ್ರಿಸ್ತನು ನಮ್ಮನ್ನು ನ್ಯಾಯ ತೀರ್ಪು ಮಾಡುವಾಗ ಆತನು ನಮ್ಮ ಒಂದು ಪಾಪದ ಒಂದು ದಿಸೆಯಿಂದ ಅಥವಾ ಆ ಒಂದು ಜೀವಕ್ಕೆ ತಕ್ಕ ಹಾಗೆ ಆತನು ನಮ್ಮನ್ನು ನ್ಯಾಯ ತೀರ್ಪು ಮಾಡುವುದಿಲ್ಲ. ಆದ್ರೆ ಆ ಒಂದು ಸೇವಕರಾಗಿ ಮನೆ ವಾರ್ತೆಗಳಾಗಿ ಹೇಗೆ ನಮ್ಮ ಜೀವಿತವನ್ನು ಜೀವಿಸಿದ್ದೇವೆ ಅದರ ಮೇರೆಗೆ ಆತನು ನ್ಯಾಯ ತೀರ್ಪು ಮಾಡುವನು. It's sad to see many times believers, they think it is all done if they deal with people here on the earth. But remember, you are going to deal with a righteous judge one day. ಒಂದು ದಿನ ನೀವು ನೀತಿವಂತನಾದ ನ್ಯಾಯಾಧಿಪತಿಯೊಂದಿಗೆ ಮುಂದೆ ನಿಂತು ಲೆಕ್ಕ ಕೊಡಬೇಕಾದ್ರೆ ಈ ಭೂಮಿಯ ಮೇಲೆ ನಾವು ಏನಾದರೂ ಮಾಡಿ ಜನರೊಂದಿಗೆ ಏನಾದರೂ ತಪ್ಪಿರುವುದಾದ್ರೆ ಅದನ್ನು ಬಿಟ್ಟು ಮರೆತು ಹೋಗುವ ಹಾಗೆ ನಾವು ವ್ಯವಹರಿಸುತ್ತೇವೆ. And the fifth S, I will quickly move on. I have few more things to share. Very, very important thing. The fifth S is the service, what it is judged in the judgment seat of Christ. ಐದನೇದಾಗಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಾವ ಒಂದು ಆಧಾರದ ಮೇರೆಗೆ ನಮಗೆ ನ್ಯಾಯ ತೀರ್ಪು The ಉಂಟಾಗುತ್ತದೆ? service. ಆ ಒಂದು ಸೇವೆ. 1 Corinthians chapter 4 and verse 2. 1 ಕೊರಿಂಥ 4ನೇ ಅಧ್ಯಾಯ 2ನೇ ವಾಕ್ಯ. Moreover, it is required in stewards that a man be found faithful. 4ನೇ ಅಧ್ಯಾಯ 2ನೇ ವಚನ. ಈಗಲೂ ಮನೆ ವಾರ್ತೆಯವನು ನಂಬಿಗಸ್ತನಾಗಿ ಕಂಡು ಬರುವುದು ಅವಶ್ಯವಲ್ಲವೇ? I love that verse in Kannada. I don't know how. ಮನೆ ವಾರ್ತೆಯವನು, The house manager. ಮನೆ ವಾರ್ತೆಯವನು. That is, we are all stewards. We are responsible to manage and to do things that God has entrusted in our hands faithfully. ನಮ್ಮ ವಶಕ್ಕೆ ದೇವರು ಒಪ್ಪಿಸಿದ 2 ಸಂಗತಿಗಳು, ಅದು ನಂಬಿಗಸ್ತರಾಗಿ ಮನೆ ವಾರ್ತೆಗಳಾಗಿ ನಂಬಿಗಸ್ತರಾಗಿ ನಾವು ಕಂಡು ಬರಬೇಕು. Steward means someone who is held with the responsibility of taking something to take care of faithfully. ಮನೆ ವಾರ್ತೆಯವನು ಎಂಬುದಾಗಿ ಹೇಳುವಾಗ
ಅವನ ವಶಕ್ಕೆ ಕೊಟ್ಟಿರುವ ಒಂದು ಸಂಗತಿಯನ್ನು ಆತನು ನಂಬಿಗಸ್ತನಾಗಿ ನಂಬಿಗಸ್ತನಾಗಿ ಸೇವೆ ಮಾಡಬೇಕು. so that a man be found faithful. ನಂಬಿಗಸ್ತನಾಗಿ ಕಂಡು ಬರುವುದು ಅವಶ್ಯ. What will the Lord judge? How we were faithful. ನಾವು ಹೇಗೆ ನಂಬಿಗಸ್ತರಾಗಿದ್ದೇವೆ, ಹೇಗೆ ಕರ್ತನು ನಮ್ಮನ್ನು ನ್ಯಾಯ ತೀರ್ಪು ಮಾಡುವನು. It is about our service. ಅದು ನಮ್ಮ ಒಂದು ಸೇವೆಯ ಒಂದು It is ವಿಷಯದಲ್ಲಿ, about our life. ನಮ್ಮ ಒಂದು ಜೀವಿತದ It is ವಿಷಯದಲ್ಲಿ, about our work. ನಮ್ಮ ಒಂದು ಕೆಲಸ ಕಾರ್ಯದಲ್ಲಿ, It is about our talk. ನಮ್ಮ ಒಂದು ಮಾತುಗಳಲ್ಲಿ, It is about our walk. ನಮ್ಮ ಒಂದು ನಡತೆ. How faithfully you have dealt with God has given to you. ದೇವರು ನಿಮಗೆ ವಶಕ್ಕೆ ಕೊಟ್ಟಿರುವ ಒಂದು ವಿಷಯದಲ್ಲಿ ಹೇಗೆ ನೀವು ನಂಬಿಗಸ್ತರಾಗಿ ನೀವು ವರ್ತಿಸಿದ್ದೀರಿ. Under this 5th year service, there are 4 things God is going to judge us. 5ನೇ ಒಂದು ವಿಷಯದಲ್ಲಿ, 5 ಸಂಗತಿಯ ಒಂದು ವಿಷಯದಲ್ಲಿ ಆತನು ನಮ್ಮನ್ನು ನ್ಯಾಯ ತೀರ್ಪು ಮಾಡುವನು. There are 4 things God will judge under service. ಈ ಒಂದು ಸೇವೆಯ ಒಂದು ಅಡಿಯಲ್ಲಿ 4 ಅಂಶಗಳಲ್ಲಿ ದೇವರು ನಮ್ಮನ್ನು ನ್ಯಾಯ ತೀರ್ಪು ಮಾಡುವನು. First is manners. ಮೊದಲನೇದಾಗಿ ನಮ್ಮ ಒಂದು ವ್ಯವಹಾರ, and our ministry, ನಮ್ಮ ಒಂದು ಸೇವೆ, our materials, ನಮ್ಮ ಒಂದು ಆರ್ಥಿಕವಾದ ವಿಷಯಗಳು, our motives with what we do things, ಮತ್ತು ನಾವು ಯಾವ ಒಂದು ಮನೋಭಾವನೆಯಿಂದ ನಾವು ಕೆಲಸವನ್ನು ಮಾಡುತ್ತೇವೆ, our manner of service, ನಾವು ಹೇಗೆ ನಮ್ಮ ಒಂದು ವ್ಯವಹಾರ ಹೇಗಿದೆ ಎಂಬುದು, our ministry, ನಮ್ಮ ಒಂದು ಸೇವೆ, our materials, ನಮ್ಮ ಒಂದು ಆರ್ಥಿಕ ಒಂದು ಸಂಗತಿಗಳು, our motives. ನಮ್ಮ ಉದ್ದೇಶಗಳು. First, manners, Romans chapter 14 verse, if you read on 14 and Romans chapter 15, you see many things on which God is going to deal with us. ರೋಮ ಪತ್ರಿಕೆ 14:15 ಮುಂದಕ್ಕೆ ಆತನು ದೇವರು ಯಾವ ಒಂದು ಆಧಾರದ ಮೇರೆಗೆ ನಮಗೆ ತೀರ್ಪು ಮಾಡುತ್ತಾನೆ ಎಂಬುದಾಗಿ ಅಲ್ಲಿ ಒಂದು ಪಟ್ಟಿ ಕೊಡಲ್ಪಟ್ಟಿದೆ. When we say manners, how are we treating our fellow saints in the Lord? ಕ್ರಿಸ್ತನಲ್ಲಿ ಸಹ ವಿಶ್ವಾಸಿಗಳೊಂದಿಗೆ ನಾವು ಹೇಗೆ ವ್ಯವಹರಿಸುತ್ತೇವೆ? How have you dealt with your fellow believer whom you call your brother or sister in Christ? ಕ್ರಿಸ್ತನಲ್ಲಿ ಸಹೋದರ ಸಹೋದರಿಯರು ಎಂಬುದಾಗಿ ಕರೆಯುವ ನೀವು ಅವರೊಂದಿಗೆ ಹೇಗೆ ನೀವು ವ್ಯವಹರಿಸ್ತಾ ಇದ್ದೀರಿ? Very fearful verse, chapter 14 and verse 12 and 13. ರೋಮ ಪತ್ರಿಕೆ 14ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯಗಳು. So then every one of us shall give account of himself to God. Let us not therefore judge one another anymore, but judge this that no man put a stumbling block or an occasion to fall in his brother's way. ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ಆದ ಕಾರಣ ಇನ್ನು ಮೇಲೆ ಒಬ್ಬರ ವಿಷಯದಲ್ಲಿ ಒಬ್ಬರು ತೀರ್ಪು ಮಾಡದೇ ಇರೋಣ. ಅದಕ್ಕೆ ಬದಲಾಗಿ ಸಹೋದರನ ಎದುರಿಗೆ ಅಡ್ಡಿಯನ್ನಾಗಲಿ ಎಡತಡೆಯನ್ನಾಗಲಿ ಹಾಕಬಾರದೆಂದು ತೀರ್ಮಾನಿಸಿಕೊಳ್ಳಿರಿ. Our manner of life with our fellow saints will be judged. ನಮ್ಮ ಸಹ ವಿಶ್ವಾಸಿಗಳೊಂದಿಗೆ ನಮ್ಮ ಜೀವಿತ ಹೇಗಿದೆ ಎಂಬ ಒಂದು ವಿಷಯದಲ್ಲಿಯೂ ನಮಗೆ ತೀರ್ಪು ಉಂಟಾಗುತ್ತದೆ. Is there any reconciliation have we done? ನಾವೇನಾದ್ರೂ ಒಂದು ಸಮಾಧಾನವನ್ನು ಅಥವಾ ಸರಿಪಡಿಸಿಕೊಳ್ಳುವಿಕೆಯನ್ನು ನಾವು ಮಾಡಿದ್ದೇವಾ? And we should not be a stumbling block. In other terms, we should not be a reason for any brother or sister to fall into sin or to lead that person into a wrong way. ನಾವು ಇತರ ಸಹೋದರ ಸಹೋದರಿಯರು ಅವರು ಪಾಪದಲ್ಲಿ ಬೀಳುವುದಕ್ಕೆ ನಾವು ಕಾರಣರಾಗಿರಬಾರದು, ಅಥವಾ ನಾವು ಅವರ ಒಂದು ಆತ್ಮೀಕ ಜೀವಿತದಲ್ಲಿ ನಾವು ಅಡ್ಡಿಯಾಗಿರಬಾರದು. Every manner of our life will be questioned and reviewed. ನಮ್ಮ ಎಲ್ಲ ಒಂದು ಜೀವಿತದ ಒಂದು ವ್ಯವಹಾರವು ಅದು ಪರೀಕ್ಷೆಗೂ ಮತ್ತು ಪ್ರಶ್ನೆಗೂ ಒಳಗಾಗುತ್ತದೆ. Second, the ministry or the service. How have we done our ministry? Lord has entrusted in our hands. ಕರ್ತನು ನಮ್ಮ ವಶಕ್ಕೆ ಕೊಟ್ಟಿರುವ ಒಂದು ಸೇವೆಯನ್ನು ನಾವು ಹೇಗೆ ನಡೆಸಿಕೊಂಡು ಬಂದಿದ್ದೇವೆ? That means ministry means not only every believer has one or the other ministry. How have we built for God? ಪ್ರತಿಯೊಬ್ಬ ವಿಶ್ವಾಸಿಗೂ ದೇವರು ಏನಾದರೂ ಒಂದು ಸೇವೆಯನ್ನು ಕೊಟ್ಟಿರುತ್ತಾನೆ. ಆ ಒಂದು ಸೇವೆಯಲ್ಲಿ ನಾವು ಹೇಗೆ ಆ ಒಂದು ಸೇವೆಯನ್ನು ಮಾಡಿದ್ದೇವೆ? Let's read 1 Corinthians chapter 3 and verse 10. 1 ಕೊರಿಂಥ 3ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದಿಕೊಳ್ಳೋಣ. The last part, but let every man take heed how he buildeth thereupon. ಕೊನೆಯ ಒಂದು ವಾಕ್ಯ ಭಾಗದಲ್ಲಿ ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂತದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. Here Paul is giving a metaphor of God's people as a God's husbandry or building. ಇಲ್ಲಿ ಪೌಲನು ಆತನು ಅಲಂಕಾರ ಭಾಷೆಯಲ್ಲಿ ಒಂದು ಕಟ್ಟಡದ ವಿಷಯವಾಗಿ ಆತನು ತಿಳಿಸುತ್ತಿದ್ದಾನೆ. Let every man take heed how he builds thereupon. ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂತದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. Paul is referring here to the building that is the church, on which the foundation is the Lord Jesus Christ. ಇಲ್ಲಿ ಪೌಲನು ಒಂದು ಕಟ್ಟಡದ ವಿಷಯವಾಗಿ ಮಾತನಾಡುತ್ತಿದ್ದಾನೆ. ಅದರ ಒಂದು ಅಸ್ತಿವಾರವು
ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. Every believer care is to be taken and cautioned how we are as co-workers, laborers, helping in the building. ಸಹ ವಿಶ್ವಾಸಿಗಳಾಗಿ ಸಹ ಉದ್ಯೋಗಸ್ಥರಾಗಿ ಈ ಒಂದು ಸಭೆಯ ಒಂದು ಕಟ್ಟಡದಲ್ಲಿ ನಮ್ಮ ಒಂದು ಜವಾಬ್ದಾರಿ ನಾವು ಹೇಗೆ ನಡೆಯುತ್ತಿದ್ದೇವೆ ಎಂಬುದಾಗಿ ಎಂಥದ್ರಲ್ಲಿ ನಾವು ಕಟ್ಟುತ್ತಾ ಇದ್ದೇವೆ ಎಂಬುದರಲ್ಲಿ ಎಚ್ಚರಿಕೆ ಆಗಿರಬೇಕು. It is not a small thing, brothers and sisters. ಪ್ರಿಯ ಸಹೋದರ ಸಹೋದರಿಯರೇ, ಇದು ಒಂದು ಹಗುರವಾದ ಒಂದು ಚಿಕ್ಕ ಒಂದು ವಿಷಯವಲ್ಲ. What is your contribution towards the building of God's this as co-workers in building? ಇವು ಸಹ ವಿಶ್ವಾಸಿಗಳಾಗಿ ಸಹ ಕೆಲಸದವರಾಗಿ ಈ ಒಂದು ಸಭೆಯ ಒಂದು ಕಟ್ಟಡದಲ್ಲಿ ನಮ್ಮ ಒಂದು ಜವಾಬ್ದಾರಿ, ನಮ್ಮ ಒಂದು ಸೇವೆ ಹೇಗಿದೆ? Read again that verse 10, last part. How you build thereupon. 10ನೇ ವಾಕ್ಯ ಮತ್ತೊಮ್ಮೆ ಓದಿಕೊಳ್ಳೋಣ. ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂತದನ್ನು ಕಟ್ಟುತ್ತಾನೋ ಎಚ್ಚರಿಕೆ ಆಗಿರಬೇಕು. It is more of how you build and not what you build. ನೀವು ಏನು ಕಟ್ಟುತ್ತೀರಿ ಅದು ಮುಖ್ಯವಲ್ಲ, ಆದರೆ ಎಂತದನ್ನು ಉಪಯೋಗಿಸಿ ಕಟ್ಟುತ್ತಾ ಇದ್ದೀರಿ. Because already the foundation is laid, it is the Lord Jesus Christ. ಕಾರಣ ಈಗಾಗಲೇ ಆ ಒಂದು ಅಸ್ತಿವಾರ ಹಾಕಲ್ಪಟ್ಟಿದೆ. ಕರ್ತನಾದ ಯೇಸು ಕ್ರಿಸ್ತನು ಈಗಾಗಲೇ ಒಂದು ಅಸ್ತಿವಾರವನ್ನು ಹಾಕಿದ್ದಾನೆ. We all as believers have a responsibility to how we build and make it as a building that is pleasing to God. ವಿಶ್ವಾಸಿಗಳಾಗಿ ನಮ್ಮೆಲ್ಲರಿಗೂ ಜವಾಬ್ದಾರಿ ಉಂಟು. ದೇವರಿಗೆ ಮೆಚ್ಚುಗೆ ಆಗಿರುವ ಒಂದು ಕಟ್ಟಡವನ್ನು ನಾವು ಎಂತದರಲ್ಲಿ ನಾವು ಕಟ್ಟುತ್ತಾ ಇದ್ದೇವೆ ಎಂಬುದಾಗಿ ನಾವು ಎಚ್ಚರಿಕೆ ಆಗಿರಬೇಕು. And the fourth M, that is the materials that we have to give an account of. ನಾಲ್ಕನೇದಾಗಿ ಆ ಒಂದು ಆರ್ಥಿಕವಾದ ವಿಷಯದಲ್ಲಿ What have we built into the assembly? ಈ ಒಂದು ಸಭೆಯಲ್ಲಿ ನಾವು ಏನನ್ನು ಹಾಕಿ ನಾವು ಕಟ್ಟಿದ್ದೇವೆ? In the following verses we see verse 12 of 1 Corinthians chapter 3 and verse 12. Now if any man build upon this foundation gold, silver, precious stones, wood, hay and stubble, every man's work shall be made manifest. 1 ಕೊರಿಂಥ 3ನೇ ಅಧ್ಯಾಯ 12ನೇ ವಚನದಲ್ಲಿ ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. That is, are we building with precious things, gold, silver or stone, or with worthless and perishable things, wood, hay and stubble? ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ರತ್ನ ಇಂಥ ಅಮೂಲ್ಯವಾದ ವಿಷಯಗಳನ್ನು ಉಪಯೋಗಿಸಿಕೊಂಡು ನಾವು ಕಟ್ಟುತ್ತಾ ಇದ್ದೇವೆ, ಇಲ್ಲ ನಶಿಸಿ ಹೋಗುವ ಹುಲ್ಲು, ಆಪು ಇಂಥದನ್ನು ನಾವು ಉಪಯೋಗಿಸುತ್ತಿದ್ದೇವೆ. God has given us a great work in our hands to build the church of God. ಆ ದೇವರ ಸಭೆಯನ್ನು ಕಟ್ಟುವ ಒಂದು ದೊಡ್ಡ ಜವಾಬ್ದಾರಿ ಕೆಲಸವನ್ನು ನಮ್ಮ ವಶಕ್ಕೆ ಕೊಟ್ಟಿದ್ದಾನೆ. It is not one man's job or two man or three man. We are all in an husbandry. We are all co-workers, laborers together. ಈ ಒಂದು ಕೆಲಸವನ್ನು ಒಬ್ಬರಿಗೆ ಅಥವಾ ಇಬ್ಬರಿಗೆ ಕೊಡಲಿಲ್ಲ, ಆ ವಿಶ್ವಾಸಿಗಳೆಲ್ಲರಿಗೂ ಸಹ ವಿಶ್ವಾಸಿಗಳಾಗಿ ಕೆಲಸದವರಾಗಿ ಈ ಒಂದು ಜವಾಬ್ದಾರಿ ಎಲ್ಲರಿಗೂ ಕೊಡಲ್ಪಟ್ಟಿದೆ. And the divine seat of Christ and the divine judgment, the valuable, the precious things, gold, silver, that will stand the test. ಆ ಒಂದು ನ್ಯಾಯ ತೀರ್ಪಿನಲ್ಲಿ ಒಂದು ಪರೀಕ್ಷೆಗೆ ಒಳಗಾಗುವ ಸಮಯದಲ್ಲಿ ಆ ಅಮೂಲ್ಯವಾದ ಈ ಒಂದು ಚಿನ್ನ, ಬೆಳ್ಳಿ, ರತ್ನ ಇವುಗಳು ಅಲ್ಲಿ ನಿಲ್ಲುವಂತದಾಗಿದೆ. But wood, hay and stubble, the worthless, the perishable, and that will be burnt up if it will not stand the test. ಕಟ್ಟಿಗೆ, ಹುಲ್ಲು, ಹಾಪು ಇವುಗಳು ಆ ಒಂದು ಎಲ್ಲವೂ ಅದು ಸುಟ್ಟು ಹೋಗುವಂತದಾಗಿದೆ, ಅದು ನಿಲ್ಲುವುದಿಲ್ಲ. Are we a stumbling block or we are co-workers building the church of God? ನಾವು ಅಡ್ಡಿ ಮಾಡುವವರಾಗಿದ್ದೇವಾ, ಇಲ್ಲ ಸಭೆಯನ್ನು ಕಟ್ಟುವವರಾಗಿ ಜೊತೆ ಕೆಲಸದವರಾಗಿ ನಾವು ಕಂಡು ಬರುತ್ತಿದ್ದೇವೆ. And the fourth thing in the service is our motives. With what motives we do the service in the church of God? ದೇವರ ಸಭೆಯಲ್ಲಿ ನಾವು ಯಾವ ಒಂದು ಉದ್ದೇಶದಿಂದ ನಾವು ಸೇವೆಯನ್ನು ಮಾಡುತ್ತಾ ಇದ್ದೇವೆ? That you and I cannot judge. The day will come when the Lord will judge. ನೀವು ನಾವು ತೀರ್ಪು ಮಾಡುವುದಕ್ಕೆ ಸಾಧ್ಯವಿಲ್ಲ, ಆದ್ರೆ ಆ ಒಂದು ದಿನ ಬರುತ್ತದೆ, ಕ್ರಿಸ್ತನು ಅದನ್ನು ತೀರ್ಪು ಮಾಡುವವನಾಗಿದ್ದಾನೆ. Let's read 1 Corinthians chapter 4 and verse 5. 1 ಕೊರಿಂಥ 4ನೇ ಅಧ್ಯಾಯ 5ನೇ ವಚನ. Therefore judge nothing before the time until the Lord come, who both will bring to light the hidden things of darkness and will make manifest the counsels of the hearts, and then shall every man have praise of God. ಆದ್ದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ, ಕರ್ತನು ಬರುವ ತನಕ ತಡೆಯಿರಿ. ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು, ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. ಆ ಕಾಲದಲ್ಲಿ ಪ್ರತಿಯೊಬ್ಬನಿಗೆ ಬರತಕ್ಕ ಹೊಗಳಿಕೆಯು ದೇವರಿಂದ ಬರುವುದು.
When I read this, as I said, I was really afraid. ಈ ವಾಕ್ಯವನ್ನು ಅಥವಾ ಈ ಒಂದು ಸಂಗತಿಯನ್ನು ಧ್ಯಾನ ಮಾಡುವಾಗ ನನಗೆ ನಿಜವಾಗ್ಲೂ ಭಯ ಉಂಟಾಯಿತು. What would happen if Suresh brother knows what is going on inside my heart now? ನನ್ನ ಹೃದಯದಲ್ಲಿ ನಡೆಯುವ ವಿಷಯಗಳು ಸಹೋದರ ಸ್ಟೀಫನ್ ಅವರಿಗೆ ಗೊತ್ತಾದ್ರೆ ಅದು ಏನಾಗಬಹುದು? If I could see standing here what is going on in your heart, what would happen? ಇಲ್ಲಿ ನಾನು ನಿಂತು ನಿಮ್ಮ ಒಂದು ಹೃದಯದಲ್ಲಿ ಏನು ನಡೆಯುತ್ತಿದೆ, ಆಲೋಚನೆ ಏನಿದೆ ಎಂಬುದಾಗಿ ನನಗೆ ಗೊತ್ತಾಗುವುದಾದ್ರೆ ಏನು ಮುಂದೆ ಏನಾಗುತ್ತದೆ? I am standing here and speaking. What do you think of me if I know that? What will happen? ಇಲ್ಲಿ ನಾನು ನಿಂತು ಮಾತನಾಡುವಾಗ ನೀವು ನಮ್ಮನ್ನ ವಿಷಯವಾಗಿ ಏನು ಆಲೋಚನೆ ಮಾಡುತ್ತಿದ್ದೀರಿ ಎಂಬುದಾಗಿ ನನಗೆ ತಿಳಿದಾಗ ಏನು ನಡೆಯುತ್ತದೆ? Already 11:15. Why is he not closing the message? ಈಗಾಗಲೇ 11:15 ಆಗಿತ್ತು, ಯಾಕೆ ಸಂದೇಶವನ್ನು ಮುಗಿಸ್ತಾ ಇಲ್ಲ? If somebody thinks that if I know what is happening in your heart, will we be both able to look at each other? ನಾನು ನಿಮ್ಮ ಹೃದಯದಲ್ಲಿರುವ ಏನಾದರೂ ವಿಷಯಗಳು ಅಥವಾ ನೀವು ನನ್ನ ಹೃದಯದಲ್ಲಿರುವ ವಿಷಯಗಳು ತಿಳಿದಾಗ ನಾವು ಒಬ್ಬರನ್ನೊಬ್ಬರು ನೋಡಲಿಕ್ಕೆ ಸಾಧ್ಯವ? But here it says, and will make the Lord make manifest the counsel of the heart. Whatever is there, it will be like in front of the Lord. Everything will be made manifest. ಈ ವಾಕ್ಯದಲ್ಲಿ ತಿಳಿಸುವ ಹಾಗೆ ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು, ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. God is interested not merely in what we have done, but why we have done and how we have done. ದೇವರ ಒಂದು ಆತನು ನಾವು ಯಾಕೆ ಮಾಡಿದ್ದೇವೆ, ಯಾವ ಒಂದು ಉದ್ದೇಶದಿಂದ ನಾವು ಮಾಡಿದ್ದೇವೆ ಎಂಬುದಾಗಿ ಆತನು ನೋಡುವವನಾಗಿದ್ದಾನೆ. And lastly, the sixth one, I will quickly close it, the scrutiny, how is it judged? ಆರನೇದಾಗಿ ಆ ಒಂದು ನ್ಯಾಯ ತೀರ್ಪು ಹೇಗೆ, ಅದು ನ್ಯಾಯ ತೀರ್ಪು ಕರ್ತನು ಹೇಗೆ ನ್ಯಾಯ ತೀರ್ಪು ಮಾಡುತ್ತಾನೆ? The scrutiny or the examination, how is it judged? ಆ ಪರೀಕ್ಷೆ, ಆ ಒಂದು ನ್ಯಾಯ ಹೇಗೆ ಆ ಒಂದು ಕೆಲಸ ಕಾರ್ಯಗಳು ಪರೀಕ್ಷೆ. Romans 14:12 we said everyone should give an account before the Lord. ರೋಮ ಪತ್ರಿಕೆ 14ನೇ ಅಧ್ಯಾಯ 12ನೇ ವಚನದಲ್ಲಿ ಪ್ರತಿಯೊಬ್ಬನು ಲೆಕ್ಕ ಕೊಡಬೇಕೆಂಬುದಾಗಿ ನಾವು ಆ ವಾಕ್ಯದಲ್ಲಿ ಓದಿದೆವು. So then every one of us shall give account of himself to God. ನಾವೆಲ್ಲರೂ ಆತನ ಮುಂದೆ ನಾವು ಲೆಕ್ಕವನ್ನು ಒಪ್ಪಿಸುವವರಾಗಿರಬೇಕು. But let's read also 1 Corinthians chapter 3 and verse 13. 1 ಕೊರಿಂಥ 3ನೇ ಅಧ್ಯಾಯ 13ನೇ ವಚನವನ್ನು ಓದಿಕೊಳ್ಳೋಣ. There is 4 things that is mentioned there. ಈ ವಾಕ್ಯದಲ್ಲಿ 4 ಸಂಗತಿಗಳು ತಿಳಿಸಲ್ಪಟ್ಟಿದೆ. Every man's work shall be made manifest. ಪ್ರತಿಯೊಬ್ಬನ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ರತ್ಯಕ್ಷವಾಗುವುದು. Manifest means to be apparent, visible, nothing is hidden. ಅಲ್ಲಿ ಯಾವುದು ಮರೆಯಾಗಿರುವುದಿಲ್ಲ, ಎಲ್ಲವೂ ಅದು ಪ್ರತ್ಯಕ್ಷವಾಗುತ್ತದೆ. Everything is like a glass that can be seen. ಆ ಒಂದು ಕನ್ನಡಿಯಾಗಿ ಪ್ರತಿಯೊಬ್ಬರ ಒಂದು ಕೆಲಸ ಕಾರ್ಯಗಳು ಅಲ್ಲಿ ಪ್ರತ್ಯಕ್ಷವಾಗುತ್ತದೆ. The work of some believers will stand the test. Some might be feeling in regret and remorse. ಕೆಲವರ ಒಂದು ಕೆಲಸ ಕಾರ್ಯಗಳು ಅಲ್ಲಿ ಅವರ ಒಂದು ಬಹುಮಾನವನ್ನು ನಷ್ಟಪಡಿಸಿಕೊಂಡು ಅಲ್ಲಿ ದುಃಖದಲ್ಲಿ ಅವರು ಇರುತ್ತಾರೆ. Some tests might stand the test, some tests might fail the test. ಕೆಲವರು ಆ ಒಂದು ಪರೀಕ್ಷೆಯಲ್ಲಿ ಅವರು ನಿಲ್ಲುವವರಾಗಿರ್ತಾರೆ, ಕೆಲವರು ಅದರಲ್ಲಿ ಸೋತುವವರಾಗಿರ್ತಾರೆ. Every work will be manifest, it says. ಅವನು ಪ್ರತಿಯೊಬ್ಬನ ಒಂದು ಕೆಲಸವು ಅಲ್ಲಿ ಪ್ರತ್ಯಕ್ಷವಾಗುವುದು. Second, for the day shall declare it. It will be declared. That means to make it plain. Same verse. For the day shall declare it. 3:13. 1 Corinthians 3:13. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. First, it will be manifest, that is visible. ಮೊದಲನೇದಾಗಿ ಅದು ಆ ಒಂದು ಕೆಲಸ ಕಾರ್ಯವಾದ ಪ್ರತ್ಯಕ್ಷವಾಗುತ್ತದೆ. Second, it will be declared, that is it is made plain. ಎರಡನೇದಾಗಿ ಆ ಒಂದು ಕೆಲಸವು ಅದು ಸ್ಪಷ್ಟೀಕರಿಸಲ್ಪಡುತ್ತದೆ. Third, it shall be revealed by fire. ಮೂರನೇದಾಗಿ ಅವನವನ ಕೆಲಸವೆಂತದು ಆ ಬೆಂಕಿ ಶೋಧಿಸುವುದು. That is it shall be revealed, that is by fire, that is tested, put into severe test. ಆ ಒಂದು ಕೆಲಸವು ಆ ಒಂದು ತೀಕ್ಷ್ಣವಾದ ಒಂದು ಬೆಂಕಿಗೆ ಅದು ಪರೀಕ್ಷೆಗೆ ಒಳಗಾಗುತ್ತದೆ. When we say revealed by fire, that is a test whether the test will stand the fire like gold and precious stones or silver, or it will be burnt up like wood, hay and stubble, worthless things. ಆ ಒಂದು ಪರೀಕ್ಷೆಯಲ್ಲಿ ಆ ಒಂದು ಅಮೂಲ್ಯವಾದ ಒಂದು ಚಿನ್ನ, ಬೆಳ್ಳಿ, ರತ್ನ ಇವುಗಳು ಅದು ನಿಲ್ಲುವಂತದಾಗಿದೆಯೋ ಮತ್ತು ಹುಲ್ಲು, ಆಪು, ಕಟ್ಟಿಗೆ ಇದು ನಾಶವಾಗುತ್ತದೆ ಎಂಬ ಒಂದು ಪರೀಕ್ಷೆಯಲ್ಲಿ ಅದು ಗೊತ್ತಾಗುತ್ತದೆ. And the same verse 4 saying, and the fire shall try every man's work.
ಅವನವನ ಕೆಲಸವೆಂತದೋ ಆ ಬೆಂಕಿ ಶೋಧಿಸುವುದು. Show this word. Try, that is to try to prove what is we have done. ನಾವೇನು ಮಾಡಿದ್ದೇವೆ ಎಂಬುದಾಗಿ ಆ ಒಂದು ಆ ಆ ಒಂದು ಆ ಒಂದು ಬೆಂಕಿಯಿಂದ ಅದು ಶೋಧಿಸಲ್ಪಡುವುದು. Let's also read 1 Peter chapter 1 and verse 7. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವನ್ನು ಸಹ ಓದಿಕೊಳ್ಳೋಣ. That the trial of your faith, being much more precious than of gold that perisheth, though it be tried with fire, might be found unto praise and honor and glory at the appearing of Jesus Christ. ಬಂಗಾರವು ನಾಶವಾಗುವಂತದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದು ಉಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು. Here Peter is saying the trial of your faith. ಇಲ್ಲಿ ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಅದು ಶೋಧಿತವಾಗಿರುವ. Our faith itself is precious in the sight of God. ದೇವರ ದೃಷ್ಟಿಯಲ್ಲಿ ನಮ್ಮ ಒಂದು ನಂಬಿಕೆಯು ಅದು ಅಮೂಲ್ಯವಾಗಿದೆ. But more than our faith, the trial of the faith is valuable. ನಮ್ಮ ನಂಬಿಕೆಗಿಂತ ಒಂದು ನಂಬಿಕೆ ಅದು ಶೋಧಿಸಲ್ಪಡುವಂತದಾಗಿದೆ. Because even more than of gold that perisheth, our faith should stand the test. ಆ ಬಂಗಾರಕ್ಕಿಂತ ನಮ್ಮ ನಂಬಿಕೆಯು ಆ ಒಂದು ಪರೀಕ್ಷೆಯಲ್ಲಿ ಅದು ನಿಲ್ಲಬೇಕಾಗಿದೆ. Because when it is tried, it might be found unto praise and honor at the appearing of Jesus Christ. ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು. My dear brothers and sisters, when He appeared, the Lord Jesus Christ appeared. When we pray, Lord, what a privilege that we can meet you face to face. But when we meet Him face to face, will it be for honor or praise or for shame or regret? ನಾವು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಅದು ಕೀರ್ತಿ ಮಾನ ಪ್ರಭಾವಗಳನ್ನು ಉಂಟು ಮಾಡುತ್ತದ ಇಲ್ಲ ನಾವು ನಾಚಿಕೆಯಿಂದ ನಾವು ದುಃಖಕ್ಕೆ ಒಳಗಾಗುವ ಒಂದು ಸ್ಥಿತಿಯಲ್ಲಿ ನಾವು ಇರುತ್ತೇವ. What a great thing to be feared of. ಈ ಒಂದು ಸಂಗತಿಯಲ್ಲಿ ನಾವು ಇದಕ್ಕಾಗಿ ನಾವು ಭಯಪಡುವವರಾಗಿ, not because we are going to be judged as sinners again, ನಾವು ಪಾಪಿಗಳಾಗಿ ನಮಗೆ ನ್ಯಾಯ ತೀರ್ಪು ಆಗುವುದಿಲ್ಲ. because there is therefore no condemnation to him that is in Christ Jesus, we read in Romans 8. ರೋಮ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಕ್ರಿಸ್ತನಲ್ಲಿ ಇರುವವರಿಗೆ ಇನ್ನೂ ಅಪರಾಧ ನಿರ್ಣಯವಿಲ್ಲ ಎಂಬುದಾಗಿ ನಾವು ಓದುತ್ತೇವೆ. But when we stand before the bema, the judgment seat of Christ, how will we stand before him? ಆದರೆ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ಹೇಗೆ ಆತನ ಮುಂದೆ ನಾವು ನಿಂತುಕೊಳ್ಳುತ್ತೇವೆ? That should bring fear in me and you. ಈ ಒಂದು ಸಂಗತಿ ನಮ್ಮಲ್ಲಿ ನಿಮ್ಮಲ್ಲಿಯೂ ಅದು ಭಯವನ್ನು ತರುವಂತದಾಗಿದೆ. Now is the time of grace. ಇದು ಕೃಪೆಯ ಒಂದು ಕಾಲವಾಗಿದೆ. The Lord is dealing with us graciously. ಕೃಪೆಯಿಂದ ದೇವರು ಕರ್ತನು ನಮ್ಮೊಂದಿಗೆ ಅದನ್ನು ವ್ಯವಹರಿಸುತ್ತಿದ್ದಾನೆ. The Lord has his children, he chastens us sometimes. ನಾವು ದೇವರ ಮಕ್ಕಳಾಗಿ ನಮ್ಮನ್ನು ಕೆಲವು ಬಾರಿ ಆತನು ನಮ್ಮನ್ನು ಶಿಕ್ಷಿಸುತ್ತಾನೆ. In the past he judged us as a sinner. ಹಿಂದೆ ನಮ್ಮನ್ನು ಪಾಪಿಗಳಾಗಿ ನಮ್ಮನ್ನು ತೀರ್ಪು ಮಾಡಿದನು. But at the present, sometimes when we go wrong, God chastens us. ಈ ಪ್ರಸ್ತುತ ಒಂದು ಸಮಯದಲ್ಲಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ತಪ್ಪಾದ ಮಾರ್ಗದಲ್ಲಿ ಹೋದಾಗ ತಂದೆಯಾಗಿ ಆತ ನಮ್ಮನ್ನು ಶಿಕ್ಷಿಸುತ್ತಾನೆ. But in the future we are going to be judged as stewards, as servants. ಆದ್ರೆ ಮುಂದೆ ಭವಿಷ್ಯತ್ತಿನಲ್ಲಿ ನಾವು ಸೇವಕರಾಗಿ ಮನೆವಾರ್ತೇವನಾಗಿ ಆತ ನಮ್ಮನ್ನು ನ್ಯಾಯ ತೀರ್ಪು ಮಾಡುವ. So this morning we looked into 6 things. ಇಂದು ಮುಂಜಾನೆ ನಾವು 6 ವಿಷಯಗಳನ್ನು ನಾವು ನೋಡಿದೆವು. The season, where does it take place? When does it take place? ಕಾಲ ಯಾವ ಒಂದು ಕಾಲದಲ್ಲಿ ಈ ಒಂದು ಸಂಗತಿ ನಡೆಯುತ್ತದೆ? After our resurrection, but before the marriage supper of the Lamb. ಪುನರುದ್ಧಾನ ಆದ ನಂತರ ಮತ್ತು ಮದುವೆ ಕ್ರಿಸ್ತನ ಒಂದು ಮದುವೆಗೆ ಮುಂಚಿತವಾಗಿ. The site, where does it take place? ಎರಡನೇದಾಗಿ ಆ ಒಂದು ಸ್ಥಳ ಎಲ್ಲಿ ಈ ಒಂದು ಘಟನೆ ನಡೆಯುತ್ತದೆ. Third, the surveyor, the Lord Jesus Christ himself will be the judge. ಮೂರನೇದಾಗಿ ಕರ್ತನಾದ ಯೇಸು ಕ್ರಿಸ್ತನೇ ಆತನು ನ್ಯಾಯಾಧಿಪತಿಯಾಗಿರುತ್ತಾನೆ. Fourth, the subjects, who will be judged? It is you and me. ನಾಲ್ಕನೇದಾಗಿ ಯಾರು ಈ ಒಂದು ನ್ಯಾಯ ತೀರ್ಪಿಗೆ ಒಳಗಾಗುತ್ತಾರೆ? ವಿಶ್ವಾಸಿಗಳು, ನಾವು ನ್ಯಾಯ ತೀರ್ಪಿಗೆ ಒಳಗಾಗುತ್ತೇವೆ. Every believer will be standing before the judgment seat of Christ. ಪ್ರತಿಯೊಬ್ಬ ವಿಶ್ವಾಸಿಯು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತುಕೊಳ್ಳಬೇಕು. Fifth, the service, what will be judged there? ಐದನೇದಾಗಿ ಯಾವ ಒಂದು ಸೇವೆ, ಯಾವ ಒಂದು ಆಧಾರದಲ್ಲಿ ನಮಗೆ ತೀರ್ಪು ಉಂಟಾಗುತ್ತದೆ? Our manner with our fellow saints will be judged. ನಮ್ಮ ಸಹ ವಿಶ್ವಾಸಿಗಳೊಂದಿಗೆ ನಾವು ಹೇಗೆ ವ್ಯವಹರಿಸಿದ್ದೇವೆ ಅದರ ಆಧಾರದಲ್ಲಿ ನಮಗೆ ತೀರ್ಪು. Our ministry, how we have built for God. ನಮ್ಮ ಒಂದು ಸೇವೆ ನಾವು ಹೇಗೆ
ಆ ಒಂದು ಕಟ್ಟಡದಲ್ಲಿ ಹೇಗೆ ಕೆಲಸ In ಮಾಡಿದ್ದೇವೆ, building, what materials we have used. ಆ ಒಂದು ಕಟ್ಟುವುದರಲ್ಲಿ ನಾವು ಎಂತ ಒಂದು ಒಂದು ಸಾಮಗ್ರಿಗಳನ್ನು ನಾವು ಉಪಯೋಗಿಸಿದ್ದೇವೆ, In building, what motives we have used. ನಾವು ಆ ಒಂದು ಸಭೆ ಕಟ್ಟುವುದರಲ್ಲಿ ನಮ್ಮ ಒಂದು ಮನೋಭಾವನೆ ಅಥವಾ ಏನಾಗಿತ್ತು. And finally, the sixth one, the scrutiny. How is it judged? ಆರನೇದಾಗಿ ಹೇಗೆ ಅದು ನ್ಯಾಯ ತೀರ್ಪಿಗೆ That ಒಳಗಾಗುತ್ತದೆ. we saw in 1 Corinthians 3:13. 1 ಕೊರಿಂಥ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ಅದನ್ನು ನೋಡಿದೆವು. It will be manifest, clear and visible. ಅಲ್ಲಿ ಅದು ಪ್ರತ್ಯಕ್ಷವಾಗುತ್ತದೆ, ಅದು ಎಲ್ಲರೂ ನೋಡುವ ಹಾಗೆ ಅದು ಕಂಡು ಬರುತ್ತದೆ. It will be declared. ಅಲ್ಲಿ ಘೋಷಿಸಲ್ಪಡುತ್ತದೆ. It will be revealed by fire. ಒಂದು ಬೆಂಕಿಯಿಂದ ಅದು ಶೋಧಿಸಲ್ಪಡುತ್ತದೆ, It will be tried. ಪರಿಶೋಧನೆಗೆ ಒಳಗಾಗುತ್ತದೆ. So this study helped me to bring fear in my life. ನನ್ನ ಈ ಒಂದು ಸಂಗತಿಗಳನ್ನು ಧ್ಯಾನ ಮಾಡುತ್ತಿರುವಾಗ ನನಗೆ ನನ್ನ ಜೀವಿತದಲ್ಲಿ ಭಯವನ್ನು ಉಂಟು ಮಾಡಿತು. What can we do? We can pray for each other. ನಾವು ಏನು ಮಾಡಬಹುದು? ನಾವು ಒಬ್ಬೊಬ್ಬರಿಗೆ ನಾವು ಪ್ರಾರ್ಥನೆ It ಮಾಡಬಹುದು. is our responsibility as church, as brothers and sisters, to pray, Lord, help my brother or weak brother or sister, help my co-brother, co-sister, let us not anyone fall. ನಾವು ಸಭಾ ವಿಶ್ವಾಸಿಗಳಾಗಿ ಸಹೋದರ ಸಹೋದರಿಯರಿಗೆ ನಾವು ಪ್ರತಿಯೊಬ್ಬರಿಗೆ ಈ ಸಹೋದರ ಸಹೋದರಿಯರು ಬಿದ್ದು ಹೋಗದೆ ಇರುವ ಹಾಗೆ ನಾವು ಒಬ್ಬರೊಬ್ಬರಿಗೂ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. We should pray for ourselves, Lord, help me to strengthen and stand. When I stand before you, will I stand with joy or will I stand with regret and remorse? ನಾವು ನಮಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ದೇವರು ನಮ್ಮನ್ನು ಬಲಪಡಿಸಿ ಮತ್ತು ದೇವರ ಮುಂದೆ ನಾವು ನಿಂತುಕೊಳ್ಳುವಾಗ ಸಂತೋಷವಾಗಿ ಬಹುಮಾನ ಹೊಂದಿದವರಾಗಿ ನಾವು ನಿಂತುಕೊಳ್ಳಬೇಕು ಮತ್ತು ನಷ್ಟಪಡಿಸಿಕೊಂಡವರಾಗಿ ನಿಲ್ಲಬಾರದೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. As I asked the first question in the beginning, what God would have come in this 2020 or what God would come today or tomorrow, how will you stand before him? ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ವರ್ಷದಲ್ಲಿ ಹಿಂತಿರುಗಿ ಬರುವುದಾದ್ರೆ ಅಥವಾ ಬಂದಿದ್ದೇ ಆಗಿದ್ರೆ ನಾವು ಆತನ ಮುಂದೆ ಹೇಗೆ ನಾವು ನಿಂತುಕೊಳ್ಳುತ್ತಿದ್ದೆವು? Will I be able to pray or will you be able to pray, Lord, come quickly? ಕರ್ತನೆ ಬೇಗನೆ ಬಾ ಎಂಬ ಒಂದು ಪ್ರಾರ್ಥನೆ ನಮ್ಮದಾಗಿದೆಯೋ? We don't know when he will come. ಆತನು ಯಾವಾಗ ಹಿಂತಿರುಗಿ ಬರ್ತಾನೆ ಎಂಬುದಾಗಿ ಗೊತ್ತಿಲ್ಲ. But surely he is going to come one day. ಆದ್ರೆ ನಿಜವಾಗಿಯೂ ಆತನು ಹಿಂತಿರುಗಿ ಬರುವನು. Will you have an abundant entrance or a narrow escape? ನಿಮಗೆ ಒಂದು ವಿಶಾಲವಾದ ಒಂದು ಪ್ರವೇಶ ಇರುತ್ತದ, ಇಲ್ಲ ನೀವು ತಪ್ಪಿಸಿಕೊಂಡವರಾಗಿ ನಿಮಗೆ ಪ್ರವೇಶ? Will you hear, good and faithful servant, thou hast been faithful in little things, or are the one who did not use his talent buried, getting remorse and ashamed in front of the master? ಬಲ ನಂಬಿಗಸ್ತನಾದ ಆಳು ಎಂಬ ಒಂದು ಪ್ರಶಂಸೆಯ ಒಂದು ಮಾತುಗಳು ನಿಮಗೆ ಸಿಗುತ್ತದೆ, ಇಲ್ಲ ಒಬ್ಬ ಸೇವಕನು ತನ್ನ ಒಂದು who hid his talent and did not use it was ashamed before his master. ಆ ತಲಾಂತನ್ನು ಬಚ್ಚಿ ಇಟ್ಟುಕೊಂಡು ಆತನು ಯಜಮಾನನು ಬರುವಾಗ ಆತನು ನಾಚಿಕೆಯಿಂದ ಆತನ ಮುಂದೆ ನಿಲ್ಲಬೇಕಾಯಿತು. So let our prayers be as faithful stewards. Let us work what God has entrusted in our hands. ನಾವು ನಂಬಿಗಸ್ತರಾದ ಮನೆವರ್ತರಾಗಿ ನಮ್ಮ ವಶಕ್ಕೆ ಕೊಡಲ್ಪಟ್ಟಿರುವ ಒಂದು ಸೇವೆಯನ್ನು ನಾವು ಮಾಡುವವರಾಗಿರೋಣ. Thank you.